ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರು ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿ ಘನ ಮಹಿಮೆ ಸಲ್ಲಿಸ್ತೇವೆ. ಪರಾತ್ಪರನೆ, ಪರಮೋನ್ನತನೆ, ಪರಿಪಾಲಕನೆ, ಈ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿ ನಿನ್ನ ಪರಿಶುದ್ಧ ನಾಮವನ್ನು ಸ್ತುತಿಸುವಂತ ಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈಗೋ ಈ ಮುಂಜಾನೆ ವೇಳೆಯಲ್ಲಿ ನಾವು ತಂದೆಯ ದೇವರನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂತೆ ಈ ಸ್ಥಳದಲ್ಲಿ ಕೂಡಿ ಬಂದಿದ್ದೇವೆ. ಕೂಡಿ ಬಂದ ಸಂದರ್ಭದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ, ತಲೆಬಾಗಿರುವಂತ ನಿನ್ನ ಪ್ರತಿಯೊಬ್ಬ ಸಹೋದರ ಸಹೋದರಿಗಳನ್ನು ನಿನ್ನ ಕರಗಳನ್ನು ಒಪ್ಪಿಸ್ತೇನೆ. ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ಈ ಎಲ್ಲಾ ಪ್ರಾರ್ಥನೆಯನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತಹ ಸಹೋದರ ಸಹೋದರಿಯರಿಗೆ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮುಂಜಾನೆ ವೇಳೆಯ ಶುಭಾಶಯಗಳು. ಪ್ರಿಯರೇ, ದೇವರನ್ನು ಆರಾಧಿಸಲು ಸ್ತುತಿಸಲು ನೀವೆಲ್ಲರೂ ಏಕ ಮನಸ್ಸಿನಿಂದ ಈ ಸ್ಥಳದಲ್ಲಿ ಕೂಡಿ ಬಂದಿದ್ದೀರಾ. ಅದಕ್ಕಾಗಿ ದೇವರಿಗೆ ನಾವು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವರಾಗಿದ್ದೇವೆ. ದೇವರು ಆದುಕೊಂಡವರು, ದೇವರನ್ನು ಪ್ರೀತಿಸುವವರು, ದೇವರನ್ನು ಹುಡುಕುವವರನ್ನು ದೇವರು ಬಹಳ ಇಷ್ಟಪಡುತ್ತಾನೆ. ಯಾರು ತನ್ನನ್ನು ಹುಡುಕುತ್ತಾರೆ, ಯಾರು ನನ್ನ ವಾಕ್ಯಗಳಿಗೆ ಕಿವಿಗೊಡುತ್ತಿದ್ದಾರೆ, ಯಾರು ನನ್ನಲ್ಲಿ ಆಸಕ್ತರಾಗಿದ್ದಾರೆ, ಯಾರು ನನ್ನ ಬಳಿಗೆ ಬರೋದಕ್ಕೆ ದೇವರು ಈ ಸದಾ ಕಾಲ ನೋಡ್ತಾ ಇರ್ತಾನೆ ಅಲ್ವಾ. ನಾವು ಕೀರ್ತನೆಗಳು 4ನೇ ಅಧ್ಯಾಯ ಕೀರ್ತನೆ 11ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ಧ್ಯಾನಿಸಬೇಕಾದ್ರೆ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ, ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸ್ತಾನೆ. ದೇವರ ಕಣ್ಣುಗಳು ಸದಾ ಕಾಲ ಯಾರು ನೋಡ್ತಾ ಇದೆಯಂತೆ? ಮಾನವರನ್ನು ನೋಡ್ತಾ ಇದೆ. ನಮ್ಮೆಲ್ಲರನ್ನು ದೇವರ ಕಣ್ಣುಗಳು ಸದಾ ಕಾಲ ನೋಡ್ತಿರುವಂಥದ್ದು ಮತ್ತೆ ಪರಿಶೋಧನೆ ಮಾಡ್ತಾ ಇರ್ತದೆ. ನಾವು ಹೆಂಗೆ ಏನು ನಾವು ಅನ್ಕೊಳ್ತೀವಿ, ನಮ್ದೇನು ಗೊತ್ತಿಲ್ಲ ಮಾಡಿಲ್ಲ ಅಂತ, ಆದ್ರೆ ದೇವರು ನಮ್ಮನ್ನು ನೋಡ್ತಾ ಇರ್ತಾನೆ. ಅದರಲ್ಲಿ ವಿಶೇಷವಾಗಿ ಈ ವಾರದ ಮೊದಲ ದಿನದಲ್ಲಿ ಆತನನ್ನು ಆರಾಧಿಸಲು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಹುಡುಕೋರನ್ನು ಈಗ ಪರಲೋಕದ ದೃಷ್ಟಿ ಯಾರ ಮೇಲಿದೆ? ಈಗ ನಿಮ್ಮ ಮೇಲಿದೆ. ಎಲ್ಲಿದೆ? ಇಲ್ಲಿ ಬಂದು ಕೂತಾಗ ನಿಮ್ಮ ಮೇಲಿದೆ. ಅದಕ್ಕೆ ಯಾಕೆ ನೀವು ಅಲರ್ಟ್ ಆಗಿರ್ರಿ, ಆರಾಧನೆಯಲ್ಲಿ ಏಕಾಗ್ರತೆಯಿಂದ ಇರ್ರಿ ಅಂತ ಹೇಳ್ತೀವಿ ಅಂದ್ರೆ, ನೀವೇ ನಮ್ಮನ್ನು ನೋಡ್ಬೇಕು ಅಂತಲ್ಲ, ನಾವು ಮಾತಾಡೋದನ್ನ ನೋಡ್ಬೇಕು ಅಂತಲ್ಲ. ಮಾತುಗಳು ದೇವರ ಮಾತುಗಳು. ನಿಮ್ಮನ್ನ ಯಾರು ನೋಡ್ತಾ ಇದ್ದಾನೆ? ಪರಿಶೋಧಿಸ್ತಾ ಇದ್ದಾನೆ. ಆತನ ಕಣ್ಣುಗಳು ನಿಮ್ಮನ್ನು ನೋಡ್ತಾ ಇದೆ. ಆದ್ದರಿಂದ ನೀವು ಯಾರು ನೋಡ್ಬೇಕು? ನಿಮ್ಮ ಮನಸ್ಸುಗಳು ಎಲ್ಲವೂ ಎಲ್ಲಿದ್ರೆ ದೇವರ ಬಳಿ ಇದ್ದಾಗ ಸರಿಯಾಗಿರ್ತದೆ. ಸೊ ಇವತ್ತಿನ ದಿನದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಇವತ್ತು ನಿಮ್ಮ ಮಧ್ಯದಲ್ಲಿ ಮಾತನಾಡಿರುವಂತ ವಿಚಾರ, ಈಗ ತಾನೇ ನಾವು ಮತ್ತಾಯನಿಗೆ ಬರೆದ ಸುವಾರ್ತೆ 12ನೇ ಅಧ್ಯಾಯ 38ರಿಂದ 42 ಧ್ಯಾನಿಸಿದಾಗ ಇಲ್ಲಿ ಯೇಸು ಕ್ರಿಸ್ತನು 2 ವ್ಯಕ್ತಿಗಳನ್ನು ಕುರಿತು ಮಾತಾಡ್ತಾನೆ. ಯಾರು? ಯೇಸು ಕ್ರಿಸ್ತನು 2 ವ್ಯಕ್ತಿಗಳನ್ನ ಕುರಿತು ಮಾತಾಡ್ತಾನೆ. ಏನ್ ಮಾತಾಡ್ತಾನೆ ಅಂದ್ರೆ, ಆತನು ಒಂದು ಯೋನನನ್ನು ಕುರಿತು ಅಲ್ವಾ. ಒಬ್ಬನು ಮೊದಲನೇ ವ್ಯಕ್ತಿ ಯಾರು? ಯೋನನು. ಮೊದಲು ಯೋನನನ್ನು ಕುರಿತು ಮಾತಾಡ್ತಾನೆ. ನಂತರ ಏನ್ ಮಾಡ್ತಾನೆ? 39ನೇ ವಾಕ್ಯದಲ್ಲಿ, ಅಂದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನು ಒಟ್ಟಳಗಿದ್ದನು, ಹಾಗೆ ಮನುಷ್ಯ ಕುಮಾರನು ಅಂತ ಹೇಳ್ತಾನೆ. ಅದನ್ನ ಮಾತಾಡ್ತಾ ಮಾತಾಡ್ತಾ ಬರ್ತಾನೆ. 41ನೇ ವಾಕ್ಯದಲ್ಲಿ ಕಡೆಯದಾಗಿ ಹೇಳ್ತಾನೆ, ಆದರೆ ಇಲ್ಲಿ ಯೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಯಾರಿಗಿಂತ? ಯೋನನಿಗಿಂತಲೂ ಹೆಚ್ಚಿನವನಾಗಿದ್ದಾನೆ. ಮುಂದೆ ನೋಡ್ಬೇಕಾದ್ರೆ ಸೊಲೊಮೋನ ಬರ್ತಾನೆ. ಯಾರು ಬರ್ತಾನೆ? ಸೊಲೊಮೋನನು ಬರ್ತಾನೆ. ಅವನನ್ನು ನೋಡೋದಕ್ಕೆ ಯಾರು ಬಂದ್ರು? ಶೀಬಾ ದೇಶದ ರಾಣಿ ಬಂದಳು. ಲೋಕದಲ್ಲಿ ಅವನಿಗಿಂತ ದೊಡ್ಡ ಜ್ಞಾನ ಇನ್ಯಾರಿಗೂ ಇರ್ಲಿಲ್ಲ ಅಂತ ಒಂದು ಜ್ಞಾನಿ ಅಂತೆಲ್ಲ ಹೇಳ್ಕೊಂಡು ಬಂದ ಮೇಲೆ ಅಲ್ಲಿ 42ನೇ ವಾಕ್ಯದಲ್ಲಿ ಕೊನೆ ಹೇಳ್ತಾನೆ, ಆದರೆ ಇಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಯಾರು? ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಹೇಗೆ ಯೇಸು ಕ್ರಿಸ್ತನು ಸೊಲೊಮೋನನಿಗಿಂತಲೂ ಯೋನನಿಗಿಂತಲೂ ಹೆಚ್ಚಿನವನು? ಸೊಲೊಮೋನ ಯಾರು? ಮುಂದೆ ಹೋಗ್ತಾ ನೋಡ್ತಾ ಇದ್ದೀವಿ ಅಲ್ವಾ. ಯಾಕೆ ಹೆಚ್ಚಿನವಂತ ಹೇಳಿದಾಗ, ಯೇಸು ಕ್ರಿಸ್ತನು ತನ್ನನ್ನು ತಾನು ಈ ಲೋಕದಲ್ಲಿ ಹೇಳಿಕೊಡ್ಬೇಕಾದ್ರೆ ಅನೇಕ ಸಲ ಹೇಳ್ಕೊಂಡಿದ್ದಾನೆ. ಹೇಗೆ? ಯೋಹಾನ 5:58ನೇ ಅಧ್ಯಾಯ 58ರಲ್ಲಿ ಏನ್ ಹೇಳ್ತಾನೆ? ಯೋಹಾನಿಗೆ ಬರೆದ ಸುವಾರ್ತೆ 8ನೇ ಅಧ್ಯಾಯ 58ರಲ್ಲಿ, ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನಿದ್ದೇನೆ. ಯಾಕೆ ಯೇಸು ಕ್ರಿಸ್ತನು ನಾನು ಸೊಲೊಮೋನನಿಗಿಂತ ದೊಡ್ಡವನು ಅಂತ ಹೇಳ್ತಾನೆ ಅಂದ್ರೆ, ಆತನು ಯಾರಿಗಿಂತ ಮುಂಚೆ ಇದ್ದ? ಅಬ್ರಹಾಮನಿಗಿಂತಲೂ ಮುಂಚೆಲೆ ನಾನು ಇದ್ದನು. ಮತ್ತೆ
ಯೋಹಾನ 10ನೇ ಅಧ್ಯಾಯ 39 ಹೇಳ್ತಾನೆ, ನಾನು ಮತ್ತು ನನ್ನ ತಂದೆಯು ಒಂದೇ ಆಗಿದ್ದೇವೆ. ಯೋಹಾನ 10ನೇ ಅಧ್ಯಾಯ 30ನೇ ವಾಕ್ಯ. ನಾನು ನನ್ನ ತಂದೆಯು ಒಂದಾಗಿದ್ದೇವೆ ಅಂತ ಹೇಳ್ಕೊಂಡು, ಹಾಗೆ ನಾವು ಮುಂದೆ ನೋಡ್ಬೇಕಾದ್ರೆ ನನ್ನನ್ನು ನೋಡಿದವನು ನನ್ನ ತಂದೆ ನೋಡ್ತಾನೆ. ಯೋಹಾನಿಗೆ ಬರೋ ಸುವಾರ್ತೆ 14ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಆ ಮಾತನ್ನು ಹೇಳ್ತಾನೆ, ನನ್ನನ್ನು ನೋಡಿದವನು ನನ್ನ ತಂದೆ ನೋಡ್ತಾನೆ. ಮತ್ತೆ ಯೋಹಾನ 14:6 ಏನ್ ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಮತ್ತೆ ಯೋಹಾನ 6:35 ಹೇಳ್ತಾನೆ, ನಾನು ಜೀವದ ರೊಟ್ಟಿ, ನನ್ನ ಬಳಿಯಲ್ಲಿ ಬರೋನು ಎಂದಿಗೂ ಏನಿರಲ್ಲ, ಹಸಿವಾಗುವುದಿಲ್ಲ, ನನ್ನ ಮೇಲೆ ನಂಬಿಕೆಯನ್ನು ಎಂದಿಗೂ ಬಾಯಾರಿಕೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಇದು ಯೇಸು ಕ್ರಿಸ್ತನ ಒಂದು ಶ್ರೇಷ್ಠತೆಯನ್ನ ನಾವು ನೋಡೋರಾಗಿದ್ದೇವೆ. ಆದ್ರೆ ಇವತ್ತು ನೋಡ್ತಾ ಇರೋದು ಹೇಗೆ ಸೊಲೊಮೋನನಿಗಿಂತಲೂ ಕ್ರಿಸ್ತನು ದೊಡ್ಡವನು. ಅಲ್ಲಿ ಹೇಳ್ತಾನಲ್ಲ, ನಾನು ಸೊಲೊಮೋನನಿಗಿಂತಲೂ ಹೆಚ್ಚಿನವನು ಇಲ್ಲಿದ್ದೇನೆ ಅಂತ ಯೇಸು ಕ್ರಿಸ್ತನ್ ಹೇಳ್ತಾನೆ. ಈ ಸೊಲೊಮೋನನಿಗಿಂತಲೂ ಯೇಸು ಕ್ರಿಸ್ತನು ಹೇಗೆ ದೊಡ್ಡವನಾಗೋದಕ್ಕೆ ಸಾಧ್ಯ, ಯಾವ ರೀತಿ ಆ ಒಂದು ದೊಡ್ಡ ಕಾರ್ಯಗಳನ್ನು ನೋಡ್ಬೇಕಾದ್ರೆ, ಮೊದಲನೇದಾಗಿ ಸೊಲೊಮೋನನು ಯಾವ ರೀತಿ ಇದ್ದ ಅಲ್ವಾ? 1 ಅರಸುಗಳು 10ನೇ ಅಧ್ಯಾಯ 1ರಿಂದ 13 ನೋಡಿ ಸೊಲೊಮೋನನ ವೈಭವಗಳು ಯಾವ ರೀತಿ ಇತ್ತು ಅಂತ. ಒಂದು ಸೊಲೊಮೋನನಿಗೆ ಉಂಟಾದ ಕೀರ್ತಿಯನ್ನು ಕುರಿತು ಶೆಬದ ರಾಣಿ ಕೇಳಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಆಕೆಯು ಸುಗಂಧ ದ್ರವ್ಯ, ಅಪರಿಮಿತವಾದ ಬಂಗಾರ, ರತ್ನ ಇವುಗಳನ್ನು ಒಂಟೆಗಳ ಮೇಲೆ ಏರಿಸಿಕೊಂಡು ಮಹಾಪರಿವಾರದೊಡನೆ ಯೆರೂಸಲೇಮಿಗೆ ಬಂದು ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದಾನೆ. ಏನಂತಂದ್ರು ಬ್ರದರ್? ಆಕೆಯು ಸುಗಂಧ ದ್ರವ್ಯ, ಅಪರಿಮಿತವಾದ ಬಂಗಾರ. ಅಪರಿಮಿತವಾದ ಬಂಗಾರ, ರತ್ನ. ಅಪರಿಮಿತವಾದ ಅಂದ್ರೆ ಏನು? ಈ ಕನ್ನಡದಲ್ಲಿ ಮಿತಿ ಅಲ್ವಾ? ಅದು ಮಿತಿ ಅಂದ್ರೆ ಒಂದು ಬಾರ್ಡರ್. ಅಪರಿಮಿತ ಅಂದ್ರೆ ಎಕ್ಸ್ಟ್ರೀಮ್, ಅದು ಲೆಕ್ಕ ಹಾಕಕ್ಕಾಗಲ್ಲ. ಅಪರಿಮಿತವಾದ ರತ್ನಗಳನ್ನು ಯಾವ್ದು ಮೊಟ್ಟೆ ಇಸ್ಕೊಂಡು ಪರಿವಾರದೊಡನೆ ಬಂದು ಎಲ್ಲಾ ವಿಷಯ ಕುರಿತು ಸೊಲೊಮೋನನೊಡನೆ ಸಂಭಾಷಿಸಿದಳು. ಅಲ್ಲಿ ಅವನ ಭೋಜನ ಪೀಠದ ಆಹಾರ, ಅವನ ಪರಿಕ್ರಮ ಹೆಂಗಿತ್ತು ಎಲ್ಲವನ್ನೂ ನೋಡಿ ಮೂಕ ವಿಸ್ತೃತನಾಗಿ 6ನೇ ವಾಕ್ಯದಲ್ಲಿ ಹೇಳ್ತೇನೆ, ನಾನು ನನ್ನ ದೇಶದಲ್ಲಿ ಜ್ಞಾನ ಕುರಿತು ಸತ್ಯ ಕೇಳಿದೆ, ನಾನು ಇಲ್ಲಿಗೆ ಬಂದು ಕಣ್ಣಾರೆ ನೋಡೋದಕ್ಕಿಂತ ಮೊದಲು ಜನರ ನಂಬಲ್ಲಿ ನೋಡಿದರೆ ನಿನ್ನ ಜ್ಞಾನ ವೈಭವಗಳು ನಾನು ಕೇಳಿದಕ್ಕಿಂತ ಏನಾಗಿದೆ, ಹೆಚ್ಚಾಗಿದೆ. ಏನ್ ಜ್ಞಾನ ವೈಭವಗಳು ಹೆಚ್ಚಾಗಿದೆ ಅಲ್ವಾ? 10ನೇ ವಾಕ್ಯ ಏನ್ ಹೇಳುತ್ತೆ? ಆಕೆಯ ಅರಸನಿಗೆ 120 ತಲಾಂತು ಬಂಗಾರವನ್ನು, ಅಪರಿಮಿತ ಸುಗಂಧ ದ್ರವ್ಯವನ್ನು, ರತ್ನಗಳನ್ನು ಕೊಟ್ಟರು. ಎಷ್ಟು ಕೊಟ್ಲು ಬ್ರದರ್? ಅಪರಿಮಿತವಾದ ಅಲ್ಲಲ್ಲ, 120 ತಲಾಂತು ಬಂಗಾರವನ್ನು, ಅಪರಿಮಿತವಾದ 120 ತಲಾಂತು ಬಂಗಾರ ಅಂದ್ರೆ ಇವತ್ತು ಯಾರಿಗಾರ ಐಡಿಯಾ ಇದೆಯಾ? ಆ ಕಾಲದಲ್ಲಿ ಸೊಲೊಮೋನನ ಸಂಪತ್ತುಗಳು ಯಾರು ಲೆಕ್ಕ ಹಾಕಿದಿರ ಹೋಗ್ಲಿ. ಏನಕ್ಕೆ ಯೇಸು ಕ್ರಿಸ್ತನು ಸೊಲೊಮೋನನಿಗಿಂತ ದೊಡ್ಡವನು ಅಂದ್ರೆ, ಸೊಲೊಮೋನ್ ಎಷ್ಟಿದ್ದ ಅಂತ ನೋಡ್ಬೇಕಲ್ವ ಫಸ್ಟ್. ಸೊಲೊಮೋನನಿಗಿದ್ದಂತ ಸಂಪತ್ತು ನಾವು ನೋಡ್ಬೇಕಾದ್ರೆ ನೋಡಿ, 1 ಅರಸು 9ನೇ ಅಧ್ಯಾಯ 28ನೇ ವಾಕ್ಯ. 1 ಅರಸು 9ನೇ ಅಧ್ಯಾಯ 28ನೇ ವಾಕ್ಯ. ಅವರು ಓಪೀರಿಗೆ ಪ್ರಯಾಣ ಮಾಡಿ ಅಲ್ಲಿಂದ ಅರಸನಾದ ಸೊಲೊಮೋನನಿಗೆ 420 ತಲಾಂತು ಬಂಗಾರವನ್ನು ತೆಗೆದುಕೊಂಡು ಬಂದರು. ಎಷ್ಟು ತಲಾಂತು? 420 ತಲಾಂತು. ಇವತ್ತಿನ ದಿನಕ್ಕೆ ಅಂದ್ರೆ ಟೋಟಲ್ ಅದರ ವ್ಯಾಲ್ಯೂ ಎಷ್ಟು ಅಂದ್ರೆ $2.5 ಬಿಲಿಯನ್. ಎಷ್ಟು? $2.5 ಬಿಲಿಯನ್. ಲೆಕ್ಕ ಹಾಕಬಿಡಿ ಎಷ್ಟು ಬರುತ್ತೆ ನನಗೆ ಗೊತ್ತಿಲ್ಲ, ಭಾರತದ ರೂಪಿಗೆ ಎಷ್ಟು ಬರ್ತದೆ ಗೊತ್ತಿಲ್ಲ. ಬಟ್ ಪೌಂಡ್ಸ್ ಅಲ್ಲಿ ನೋಡಿದ್ರೆ 31,500 ಪೌಂಡ್ಸ್ ಅಂತೆ. ಏನಂದ್ರೆ ಇಷ್ಟು ವ್ಯಾಲ್ಯೂ ಇತ್ತು ಯಾರ ಕಾಲದಲ್ಲಿ. ಅವನು ಗಿಫ್ಟ್ ಆಗಿ ಬರ್ತಿದ್ದು ಯಾರಿಗೆ? ಸೊಲೊಮೋನನಿಗೆ ಬರ್ತಾ ಇದ್ದಂಥದ್ದು $2.5 ಮಿಲಿಯನ್. ಇನ್ನೂ ಒಂದು ಕಡೆ ಬರ್ತದೆ ಅವನಿಗೆ 1 ಅರಸುಗಳು 10ನೇ ಅಧ್ಯಾಯ 14ರಿಂದ 15. ಸೊಲೊಮೋನನಿಗೆ ದೇಶಾಂತರ ವ್ಯಾಪಾರಿಗಳು, ವರ್ತಕರು, ಅರಬ್ಯ ಅರಸರು, ಪ್ರದೇಶಾಧಿಪತಿಗಳು ತೆರುತ್ತಿದ್ದ ಬಂಗಾರದ ಹೊರತಾಗಿ ಪ್ರತಿ ವರ್ಷ 666 ತಲಾಂತು ಬಂಗಾರವು ದೊರಕುತ್ತಿತ್ತು. ಎಷ್ಟು? 666. ಅದೆಷ್ಟು ಗೊತ್ತಾ? $38.3 ಬಿಲಿಯನ್. $38 ಬಿಲಿಯನ್. ಆಮೇಲೆ ಲೆಕ್ಕ ಹಾಕೊಳ್ಳಿ ಅದು ಎಷ್ಟಿದೆ ಅಂತ, ಬಹಳ ದೊಡ್ಡ ಲೆಕ್ಕಗಳದು. ಇವಿಷ್ಟುಗಳು ಏನ್ ಮಾಡ್ತಿದ್ದಂತೆ, ಇದಲ್ಲದೆ ಅವನು ಸಿಂಹಾಸನ ಮಾಡಿಸಿದ್ದ. ಎಂತ ಸಿಂಹಾಸನ ಗೊತ್ತಾ? ಮಕ್ಕಳು ಇದೆಲ್ಲ ಸಂಡೇ ಕ್ಲಾಸು, ಯೂತ್ ಕ್ಲಾಸ್ಗಳಲ್ಲಿ
ಇದನ್ನೆಲ್ಲ ನೆಕ್ಸ್ಟ್ ಕೊಡಿ, ಈ ಪ್ರಾಜೆಕ್ಟ್ಗಳನ್ನ ಕೊಡಿ, ಹೆಂಗಿರ್ತದೆ, ಸಿಂಹಾಸನದ ವ್ಯಾಲ್ಯೂ ಎಷ್ಟು, ಇದೆಲ್ಲ ಎಷ್ಟು, ಯಾವ ರೀತಿ ಇತ್ತು, ಇದೆಲ್ಲ ತಿಳ್ಕೊಬೇಕು. ಪಟ್ ಅಂತ ಫಿಂಗರ್ ಟಿಪ್ ಅಲ್ಲಿ ಇರ್ಬೇಕು. ಸಿಂಹಾಸನ ಎಂತ ಸಿಂಹಾಸನ ಆಗಿತ್ತು ಒಂದು, ಅದೇ 10ನೇ ಅಧ್ಯಾಯ 18ರಿಂದ ನೋಡಿ. ಇದಲ್ಲದೆ ಅರಸನು ದೊಡ್ಡದಾದ ಒಂದು ದಂತ ಸಿಂಹಾಸನ. ಎಂತ ಸಿಂಹಾಸನ ಬರೆದಿರೋದು? ದಂತ ಸಿಂಹಾಸನ. ನೋಡಿ, ಸೊಲೊಮೋನನ ವೈಭವ $38 ಬಿಲಿಯನ್, $25 ಬಿಲಿಯನ್ ಬಂಗಾರಗಳು, ಬಿಲ್ಡಿಂಗು, ಊರು, ಅದೆಲ್ಲ ಬಿಡಿ, ಅದೆಲ್ಲ ದಾಟಿ ಅಂದ್ರೆ ಇವತ್ತೇನ್ ಅಮೆರಿಕ ಇದು ಅದಕ್ಕೆ 10 ಪಟ್ಟು, ಇವತ್ತೇನ್ ಸೂಪರ್ ಪವರ್ ಅಂತ ಕಳ್ಸ್ಕೊತಿರೋ 10 ಪಟ್ಟು ಇತ್ತು. ಎಂತ ಸಿಂಹಾಸನ ಅಂತೆ? ದಂತದ ಸಿಂಹಾಸನ ಮಾಡಿಸಿ ಅದನ್ನು ಚೊಕ್ಕ ಬಂಗಾರದ ತಗಡಿನಿಂದ ಒದಿಸಿದನು. ಆನೆ ದಂತ ಎಷ್ಟು ಜನ ನೋಡಿದ್ದೀರಾ? ರೈ ಸೈಲೆಂಟ್ ಕುತ್ಕೋಬೇಕು, ಅವ್ನ ಯಾರು ಮಾತಾಡ್ಸ್ಬೋದು. ಆನೆ ದಂತ ಏನ್ ಮಾಡಿದ್ರು? ಎಷ್ಟು ನೋಡಿದ್ರೆ? ಎಷ್ಟು ಜನ? ಆನೆ ದಂತಕ್ಕೆ ಎಷ್ಟು ಬೆಲೆ ಇದೆ ಗೊತ್ತಾ? ಬಂಡೀಪುರ್ಗೆ ಹೋದಾಗ ಯಾರು ಹಿಡ್ಕೊ ಬನ್ನಿ ಒಂದು ಆನೆ ದಂತನ, ಸಿಕ್ಕಿದ್ರೆ, ಟೈಮ್ ಸಿಕ್ಕಿದ್ರೆ. ಹಿಡಿಯಕ್ಕಾಗುತ್ತಾ? ಎಷ್ಟು ಕಷ್ಟ. ಆನೆ ದಂತದಲ್ಲಿ ಸಿಂಹಾಸನ, ಅದಕ್ಕೆ ಚೊಕ್ಕ ಬಂಗಾರ. ಚೊಕ್ಕ ಬಂಗಾರ ಅಂದ್ರೆ ಕನ್ನಡದ ಚೊಕ್ಕ ಬಂಗಾರ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಪ್ಯೂರ್ ಗೋಲ್ಡ್. ಎಷ್ಟು ಕ್ಯಾರೆಟ್? 24 ಕ್ಯಾರೆಟ್. ಅದನ್ನ ಫುಲ್ ಕೋಟ್ ಮಾಡಿದ್ದ. ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಂದ್ರೆ, ಭೌತಿಕವಾಗಿ ಸೊಲೊಮೋನನ್ ಏನಾಗಿದ್ದ? ಇದಲ್ಲದೆ ಸೊಲೊಮೋನ್ ಏನಿತ್ತು? ಜ್ಞಾನ ಇತ್ತು, ಎಲ್ಲ ಇತ್ತು. ಭೌತಿಕವಾಗಿ ಯಾರು ದೊಡ್ಡವನು? ಸೊಲೊಮೋನನು ಗ್ರೇಟ್. ಸೊಲೊಮೋನನು ಈ ಲೋಕಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತಿಗೂ ಅಷ್ಟೇನೆ. ಟುಡೇ ಟಿಲ್ ವರ್ಲ್ಡ್ ಇದು ಪ್ರಪಂಚದಲ್ಲಿ ಸೊಲೊಮೋನ್ ಅಷ್ಟು ಶ್ರೀಮಂತನಾದ ಅರಸ ಇನ್ನೂ ಬಂದಿಲ್ಲ. ಆಗಲ್ಲ ಅಂತ ಹೇಳ್ತಾರೆ ಇವರೆಲ್ಲ. ಇವತ್ತೇನೋ ಎಲಾನ್ ಮಸ್ಕ್ ಅವ್ರು ಇವ್ರು ಹೇಳ್ತಾರಲ್ಲ, ಆ ಕಾಲಕ್ಕೆ ಆತನು, ಯಾಕಂದ್ರೆ ಅವನಿಗೆ ಆಶೀರ್ವಾದ ಕೊಟ್ಟಿದ್ಯಾರು? ದೇವರು. ಐಶ್ವರ್ಯವನ್ನು ನಾನು ದೇವರು ಒಂದ್ಸಾರಿ ಕೊಟ್ಟ ಮೇಲೆ ಅದ್ರ ಏನಾಗಲ್ಲ, ಅದಲ್ಲ, ಅವನು ಅಪರಿಮಿತ. ನೋಡಿ ವಾಕ್ಯ ನೋಡಿ, ಅವನಿಗೆ ಶೀಬಾರಾಣಿ ತಂದಿದ್ದು ಅಪರಿಮಿತವಾದ ಬಂಗಾರ, ಅಲ್ಲಿ ಬೇರೆ ಕೊಟ್ಟಿದ್ದು ಅಪರಿಮಿತವಾದಂತ ವಿಚಾರಗಳು. ಏನಕ್ಕೆ ಕೇಳ್ತಾ ಇದ್ದೇನೆ ಅಂದ್ರೆ, ಇವನು ಭೌತಿಕವಾಗಿ ಸೊಲೊಮೋನ್ ಏನಾಗಿದ್ದ? ಬಹಳ ದೊಡ್ಡ ಆಗ್ತಿದ್ದ. ಅವನ್ ಏನ್ ನಿರ್ಮಾಣ ಮಾಡ್ತಿದ್ದ? ಸೊಲೊಮೋನ್ ಏನ್ ನಿರ್ಮಾಣ ಮಾಡ್ದ? ಸೊಲೊಮೋನ್ ಕಾಲದಲ್ಲಿ ಏನ್ ನಡೀತು? ಒಂದು ದೇವರ ಆಲಯವನ್ನು ಕಟ್ಟಿದ, ಇಲ್ವಾ? ಅದ್ರ ಆಲೋಚನೆ ಮಾಡಿದ್ದ ಯಾರು ಕಟ್ಟಬೇಕು ಅಂತ? ದಾವಿದ ಆಲೋಚನೆ ಮಾಡಿದ ಕಟ್ಟಬೇಕು ಅಂತ. ಕಟ್ಟಿದ್ಯಾರು? ಸೊಲೊಮೋನ. ದೇವರ ಆಲಯವನ್ನು ಕಟ್ಟಿದ, ದೇವರ ಆಲಯವನ್ನು ಕಟ್ಟಿದ್ದಾನೆ. ಅಲ್ಲಿ ಯಾರು ಬರ್ತಾ ಇದ್ರು ದೇವರ ಆಲಯಕ್ಕೆ? ಎಲ್ಲ ಇಸ್ರಾಯೇಲರ 12 ಗೋತ್ರದವರಿಗೋಸ್ಕರ ಕಟ್ಟಲ್ಪಟ್ಟಂತ ದೇವಾಲಯ, ದೇವರನ್ನು ಆರಾಧಿಸಲು ಮಾಡಿದಂತ ದೇವರ ಆಲಯವನ್ನ ಕಟ್ಟಿದ್ದಾನೆ. ಇದು ಯಾರ ಒಂದು ಕೆಪಾಸಿಟಿ? ಸೊಲೊಮೋನನ ಕೆಪಾಸಿಟಿ. ಅವನ ಅಂತ್ಯ ಏನಾಯ್ತು? ಇದಕ್ಕಿಂತ ಈಗ ಯೇಸು ಕ್ರಿಸ್ತನ್ ಹೇಗೆ ದೊಡ್ಡವನು? ಈಗ ನಿಮ್ ಪ್ರಶ್ನೆ ಬರ್ಬೋದಲ್ಲ, ಯೇಸು ಕ್ರಿಸ್ತನ್ ಹೇಳಾಯ್ತು, ಇಲ್ಲಿ ಸೊಲೊಮೋನಿಗಿಂತಲೂ ದೊಡ್ಡವನಿದ್ದಾನೆ. ಯೇಸು ಕ್ರಿಸ್ತನ್ ಹೇಗೆ ದೊಡ್ಡವನು ಅಲ್ವಾ? ಯೇಸು ಕ್ರಿಸ್ತನ್ ಹೇಗೆ ದೊಡ್ಡವನು ಅಂದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ರಿಂದ 22 ಕೈಲಿಟ್ಕೊಳ್ಳಿ. ಎಫೆಸ 2ನೇ ಅಧ್ಯಾಯ 12ರಿಂದ 22 12ನೇ ವಾಕ್ಯದಲ್ಲಿ, ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು. ಈ ಪತ್ರಿಕೆಯನ್ನು ಯಾರಿಗೆ ಬರಿತಾ ಇದ್ದಾರೆ? ಎಫೆಸದಲ್ಲಿರುವ ಅನ್ಯರಿಗೆ ಬರಿತಾ ಇದ್ದಾನೆ. ಯಾರು? ಪೌಲ ಬರಿತಾ ಇದ್ದಾನೆ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು. ಏನಾಗಿದ್ದು ನಾವು? ಸೊಲೊಮೋನನು ಕಟ್ಟಿದಂತ ದೇವಾಲಯದಲ್ಲಿ ಯಾರಿಗೆ ಆದ್ಯತೆ ಇರಲಿಲ್ಲ? ಈ ಲೋಕದ ಅನ್ಯ ಜನಾಂಗಕ್ಕೆ ಏನಿರ್ಲಿಲ್ಲ. ಸೊ ಇದು ಫಸ್ಟ್ ಡಿಫ್ರೆನ್ಸ್. ಯಾರಿಗೆ? ಸೊಲೊಮೋನನಿಗೂ ಕ್ರಿಸ್ತನಿಗಿರುವಂತ ವ್ಯತ್ಯಾಸ. ಸೊಲೊಮೋನನ ಕಾಲದಲ್ಲಿ ಆತನ ವೈಭವದೊಂದಿಗೆ ಕಟ್ಟಿಸಿದ ದೇವಾಲಯದಲ್ಲಿ ಯಾರಿಗೆ ಪ್ರವೇಶ ಇರಲಿಲ್ಲ? ಅನ್ಯರಿಗೆ ಪ್ರವೇಶ ಇರಲಿಲ್ಲ. ಇಲ್ಲಿ ಏನ್ ಹೇಳ್ತಾನೆ? ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರ ನರೇಂದ್ರ ಜ್ಞಾಪಕ, ದೇವರ ಜ್ಞಾನ ಇಲ್ಲ, ಅಬ್ರಹಾಮನ ಒಡಂಬಡಿಕೆಯಲ್ಲಿ ಹಕ್ಕಿಲ್ಲ, ಮತ್ತು ದೇವರು ಮಾಡಿದಂತ ವಾಗ್ದಾನಗಳಲ್ಲೂ ಹಕ್ಕಿಲ್ಲ. ಯಾರಿಗೆ? ಅನ್ಯ ಜನರಿಗೆ, ಈ ಲೋಕದ ಜನರಿಗೆ ಇರಲಿಲ್ಲ. ಆದರೆ 13ನೇ ವಾಕ್ಯ ಹೇಳ್ತಾನೆ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪರಾಗಿದ್ದೀರಾ. ಆತನ ರಕ್ತದ ಮೂಲಕ ಎಲ್ಲಿಗೆ ಸೇರಿದ್ದೀರಾ?
ದೇವರ ಸಮೀಪಕ್ಕೆ ಸೇರಿದಿರ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನಕರ್ತವಾಗಿದ್ದಾನೆ. ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಒಂದು, ದೇವರ ಸಮೀಪಕ್ಕೆ ಕರ್ಕೊಂಡ. ಎರಡನೇದು ಏನ್ ಮಾಡಿದ್ದಾನೆ? ಸಮಾಧಾನಕರ್ತವಾಗಿದ್ದಾನೆ. ಇದನ್ನೆಲ್ಲ ಸೊಲೊಮೋನ್ ಮಾಡಲಿಲ್ಲ. ಅವನೊಂದು ರಾಜ್ಯಭಾರ ಮಾಡ್ದ. ಒಂದು 300 ಮಂದಿ ಪತ್ನಿಯರು, ಎಷ್ಟು ಜನ ಉಪಪತ್ನಿಯರು? 700. ವೆರಿ ಗುಡ್. ಯಾರು ಹೇಳಿದ್ದು? ಎಷ್ಟು ಜನ ಉಪಪತ್ನಿಯರು? ಪತ್ನಿಯರು 300 ಜನ. ಒಬ್ರಿಗೆ ಎಷ್ಟು ಕಷ್ಟ ಇದೆ ಇಲ್ಲಿ ಕೂತಿರೋರು ಗೊತ್ತು. ಒಂದು ಮದುವೆಗೆ ಎಷ್ಟು ಕಷ್ಟ. ಅವನು 1000, ಎಷ್ಟು 1000. ಇದಲ್ಲದೆ ಬೇರೆ ಬೇರೆ ಯಾವುದು ಅನ್ಯರು, ಅವರು ಇವರು ಎಲ್ಲರಾಗಿದ್ದಾನೆ. ಅವನು ಆ ಲೈಫ್ನ ಲಕ್ಸುರಿಯಸ್ ಲೈಫ್ನ ಬದುಕ್ದ, ಲಕ್ಸುರಿಯಸ್ ಜ್ಞಾನ ಇದ್ದ. ಆದ್ರೆ ಕ್ರಿಸ್ತನು ಹಾಗಲ್ಲ. ಏನಕ್ಕೆ ಅಂದ್ರೆ ಸೊಲೊಮೋನನಿಗಿಂತಲೂ ಕ್ರಿಸ್ತನು ಹೇಗೆ ನಾನು ದೊಡ್ಡವನು ಅಂತ ಹೇಳ್ತಾನಂದ್ರೆ, ಕ್ರಿಸ್ತನು ನಾನು ಹೇಗೆ ಶ್ರೇಷ್ಠನು ಅಂತ ಹೇಳ್ತಾನಂದ್ರೆ, ಕ್ರಿಸ್ತನು ಏನ್ ಮಾಡಿದಾನಂದ್ರೆ ನಮ್ಮನ್ನು, ದೇವರನ್ನು ಏನ್ ಮಾಡಿದ್ದಾನೆ? ಒಂದು ಮಾಡಿ ಸಮಾಧಾನಕರ್ತವಾಗಿದ್ದಾನೆ. ದೇವರಿಗೂ ಮನುಷ್ಯರಿಗೂ ಏನನ್ನು ಉಂಟು ಮಾಡ್ದ? ಸಮಾಧಾನ ಉಂಟು ಮಾಡ್ದ. ಅವನ ಹತ್ರ ಇದ್ದಂತ 120 ತಲಾಂತು ಬಂಗಾರಗಳು, ಅವನಲ್ಲಿದ್ದಂತ ದಂತ ಸಿಂಹಾಸನಗಳು, ಅವನ ರಾಜ್ಯದಲ್ಲಿದ್ದಂತ ದೇವದಾರ ವೃಕ್ಷಗಳು, ಮರಗಳು, ಇದು ಯಾರು ತಂದು ಸೇರ್ಸಕ್ಕಾಗ್ಲಿಲ್ಲ. ದೇವರ ಬಳಿಗೆ ತಂದು ಸೇರಿಸಲು ಆಗಲಿಲ್ಲ. ಆದ್ರೆ ಯೇಸು ಕ್ರಿಸ್ತನ ರಕ್ತ ನಮ್ಮನ್ನೆಲ್ಲಿ ತಂದು ಸೇರಿಸ್ತು? ದೇವರ ಸನ್ನಿಧಾನಕ್ಕೆ ಸೇರಿಸ್ತು. ಆದ್ರಿಂದ ಆತನು ಶ್ರೇಷ್ಠವಾಗಿದ್ದಾನೆ. ಮಾತ್ರವಲ್ಲ, 14ನೇ ವಾಕ್ಯ ಹೇಳ್ತಾನೆ ನೋಡಿ, ನಮ್ಮನ್ನು ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ರಲ್ಲಿ ವಿಧಿರೂಪವುಳ್ಳ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ದೇಶವನ್ನು ಮುಗಿಸಿ ನಮ್ಮನ್ನು ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ದೇವರಿಗೆ ನಮಗೆ ಏನು ಅಡ್ಡಗೋಡೆ ಆಗಿತ್ತು ಅಲ್ವಾ? ಯೆಶಾಯ 59:2 ಏನ್ ಹೇಳ್ತದೆ? ನಿಮ್ಮ ಪಾಪಗಳೇ ದೇವರಿಗೆ ಅಡ್ಡವಾಗಿದೆ. ಈ ಅಡ್ಡಗೋಡೆನ ತೆಗೆದುಹಾಕಿದ್ಯಾರು? ಅದು ಸೊಲೊಮೋನಿಂದ ಸಾಧ್ಯವಾಗ್ಲಿಲ್ಲ. ಸೊಲೊಮೋನಾಗ್ಲಿ ಯೋನನಾಗ್ಲಿ ಅವ್ರ ಕೈಲಿ ಆಗ್ಲಿಲ್ಲ. ಯೇಸು ಕ್ರಿಸ್ತನು ಒಂದು ಮಾತು ಹೇಳ್ತಾನಂದ್ರೆ, ಇಲ್ಲಿ ಸೊಲೊಮೋನನಿಗಿಂತಲೂ ದೊಡ್ಡವನಿದ್ದ ಅಂದ್ರೆ ಇಷ್ಟು ಅರ್ಥ ಇದೆ. ಇದ್ದ ಅಡ್ಡಗೋಡೆ ಏನ್ ಮಾಡ್ದ? ತೆಗೆದು ನಿಲ್ಲಿಸಿದಾನೆ. 16ನೇ ವಾಕ್ಯ ಹೇಳ್ತಾನೆ, ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಶಿಲುಬೆಯ ಮೂಲಕ ಉಭಯನ್ನು ಒಂದೇ ದೇಹದಂತಾಗಿ ಮಾಡಿ ದೇವರೊಂದಿಗೆ ಸಮಾಧಾನ ಮಾಡಿದ್ದಾನೆ. ನಾವೆಲ್ಲರೂ ಇವತ್ತು ಯಾವ ದೇವ್ರನ್ನ ಯಾವ ರೀತಿ ಆರಾಧಿಸಕ್ ಬಂದಿದ್ದೀವಿ? ಯೋಹನ 4ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತೆ, ದೇವರು ಆತ್ಮಸ್ವರೂಪನು, ಆತನ ಆರಾಧಿಸುವವರು ಆತ್ಮ ರೀತಿ ಸತ್ಯಕ್ಕೆ ತಕ್ಕ ಆರಾಧಿಸ್ಬೇಕು. ಇಲ್ಲಿ ಏನ್ ಹೇಳ್ತಾನಂದ್ರೆ, ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ದ್ವೇಷವನ್ನು ತೆಗೆದು ಹಾಕಿ ಉಭಯರನ್ನು ಒಂದೇ ದೇಹದಂತಾಗಿ ದೇವರೊಂದಿಗೆ ಉಭಯರು ಒಂದೇ ದೇಹ ಹೆಂಗಾಗ್ತೀರಾ ನೀವು? ರೊಟ್ಟಿ ಎಲ್ಲ ಮುರಿತಾರೆ ಸರಿ, ಇಲ್ಲ, ನಾನು ಅದನ್ನ ಹೇಳಿಲ್ಲ. ಈ ಉಭಯರನ್ನು ಒಂದೇ ದೇಹದಂತೆ ಹೇಗ್ ಸಾಧ್ಯ ಅದು? ದೀಕ್ಷಾ ಸ್ಥಾನ ಓಕೆ, ರಕ್ಷಣೆ ಒಂದಾಯ್ತು ಓಕೆ, ಸ್ವಲ್ಪ ಆಳವಾಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಒಂದೇ ದೇಹ ಹೆಂಗಾಗ್ತೀರ ನೀವು? ಯಾವ ರೀತಿ? ಫಿಸಿಕಲ್, ಭೌತಿಕ ಚಿಂತೆ ಮಾಡಬೇಡಿ, ಭೌತಿಕವಾಗಿ ನೀವು ಆಲೋಚನೆ ಮಾಡಬೇಡಿ. ಯಾವ ರೀತಿ ಉಭಯ ದೇಹದನ್ನು ಒಂದೇ ದೇಹ ಅಂತ ಮಾಡಿದ್ದಾನೆ. ಆದಿಕಾಂಡದಲ್ಲಿ ದೇವರು ಯಾವ ಸ್ವರೂಪದಲ್ಲಿ ಉಂಟು ಮಾಡಿದ್ನು? ತನ್ನ ಸ್ವರೂಪದಲ್ಲಿ ಅಲ್ವಾ? ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ ಯಾರು ಉಂಟು ಮಾಡೋಣ? ಆ ಮನುಷ್ಯ ಏನಾಗ್ಬಿಟ್ಟಿದ್ದ? ಅಲ್ಲಿ ಸತ್ತೋದ. ಯಾರು? ಆ ಒಂದು ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಯಾಗಿದ್ದಂತ ಆ ಒಂದು ಆತ್ಮ ಏನಾಯ್ತು? ಸತ್ತೋಯ್ತು. ಇಲ್ಲಿ ಏನ್ ಮಾಡ್ತಾನೆ? ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ಶಿಲುಬೆ ಮೇಲೆ ಈ ಅಗೈನ್ ಏನ್ ಮಾಡ್ತಾನೆ? ಈ ಒಂದು ಫಸ್ಟ್ ಇಮೇಜ್ ಆಗಿತ್ತಲ್ಲ ದೀಕ್ಷಾ ಸ್ಥಾನದಲ್ಲಿ, ಅದೇ ಆಗೋದು. ಯಾವುದು? ದೇವರು ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ ಮಾಡಿದಂತ ಆ ಆತ್ಮನನ್ನ ಮತ್ತೆ ತಿರುಗಿ ಯಾರು ತೋರಿಸ್ಕೊಟ್ಟಿದ್ದು? ಯೇಸು ಕ್ರಿಸ್ತ. ಈಗ ನೀವೇನಾಗ್ತೀರಾ? ಆ ದೇವರು ಆತ್ಮ ಸ್ವರೂಪನು, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧನೆ ಮಾಡಿ ಅಂತ ಅಲ್ಲಿ ಏನ್ ಮಾಡ್ತೀವಿ? ಅಲ್ಲಿ ನಾವು ಒಂದು ಸೇರಿಸ್ತೀವಿ ಅಲ್ವಾ? ಸೊ ಇಲ್ಲಿ ನಾವು ನೋಡುವಂತ ವಿಚಾರ 18ನೇ ವಾಕ್ಯ ಏನ್ ಹೇಳ್ತಾವ ನೋಡಿ, ಆತನ ಮೂಲಕ ನೀವು ಒಬ್ಬನೇ ಆತ್ಮನನ್ನು ಎಂತ ಆತ್ಮ ಹೊಂದಿದ್ದೀರಾ? ಈಗ ಒಂದೇ ಆತ್ಮನನ್ನ ಹೊಂದಿದ್ದೀರಾ. ಯಾರಿಗಾರು ಬೇರೆ ಬೇರೆ ಆತ್ಮ ಇದೆಯಾ?
ಇದೆ. ನಾವು ದೇವರನ್ನು ಬಿಟ್ಟು ಹೋದಾಗ ನಮ್ಮಲ್ಲಿ ಇನ್ಯಾವ ಆತ್ಮ ಬರ್ತದೆ? ಬರ್ತದೆ, ಅದು ಬಂದೇ ಬರ್ತದೆ. ಆದ್ರಿಂದ ಎಂತ ಆತ್ಮವನ್ನು ಕೊಟ್ಟಿದ್ದಾನೆ? ಒಂದೇ ಆತ್ಮವನ್ನು ನಮಗೆ ಕೇಳಿದ್ದಾನೆ ಅಲ್ವಾ? ಅಲ್ಲಿ ನಾವು ಇವನನ್ನು ನೋಡ್ತೇವೆ, ಅವನ ಬುದ್ಧಿವಂತಿಕೆ, ಅವನ ಚಾತುರ್ಯತೆ ಅಲ್ವಾ, ಬಹಳ ಇದೆ. ಯಾರ್ದು? ನಮ್ಮ ಸೊಲೊಮೋನದು. ಬಟ್ ಅದು ಯಾವುದಕ್ಕೆ ಸರಿಗಟ್ಟಕ್ಕಾಗಲ್ಲ. ಆದ್ರೆ ಸೊಲೊಮೋನನ್ ಏನಾದ? 1 ವರ್ಷ 11ನೇ ಅಧ್ಯಾಯ 43ನೇ ವಾಕ್ಯ. 1 ವರ್ಷ. ಈಗ ಹೋಲಿಕೆ ನೋಡ್ತಾ ಇದೀವಿ, ಸೊಲೊಮೋನನಿಗೂ ಕ್ರಿಸ್ತನಿಗೂ ಇರುವಂತ ಹೋಲಿಕೆ, ಹೇಗೆ ಕ್ರಿಸ್ತನು ಶ್ರೇಷ್ಠನಾಗಿದ್ದಾನೆ ಅಂತ. ಸೊಲೊಮೋನನು 1 ವರ್ಷ 11ನೇ ಅಧ್ಯಾಯ 43ನೇ ವಾಕ್ಯ. ಪಿತೃಗಳ ಬಳಿಗೆ ಅವನ ಶವವನ್ನು ತಂದೆಯಾದ ದಾವೀದನ ಪಟ್ಟಣದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ರೆಹಬ್ಬಾಮನು ಯಾರು? ಸೊಲೊಮೋನನು ಪಿತೃಗಳ ಬಳಿಗೆ ಸೇರಿದನು, ಅವನ ಶವವನ್ನು ತಂದೆಯಾದ ದಾವೀದನ ಪಟ್ಟಣದಲ್ಲಿ ಸಮಾಧಿ ಮಾಡಿದರು. ಸೊಲೊಮೋನ್ ಏನಾದ? ಜೆಸಿಕಾ, ಸೊಲೊಮೋನನು ಯಾವ ಚಾಪ್ಟರ್ ಕೊಟ್ಟಿದ್ದು? ಚಾಪ್ಟರ್ ಇದಮ್ಮ 11:43. வெரி குட். 43 என்னாச்சுங்க? 43ல என்னாச்சு? இந்த 43 என்னாச்சு? ಹಿಂದ್ಗಡೆ ಯಾರು ಹೇಳ್ಕೊಡ್ಬಾರ್ದು. ಹಿಂದ್ಗಡೆ ಹೇಳ್ಕೊಡೋರು ಏನ್ ಮಾಡ್ತೀರಾ ಅಂದ್ರೆ, ನಿದ್ರೆ ಮಾಡೋರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅರ್ಥ, ಅಥವಾ ಗಮನವನ್ನ ಬೇರೆ ಕಡೆ ತಿರುಗಿಸೋರಿಗೆ ನೀವು ಮಾಡ್ತಾ ಇದ್ರಿ ಅಂತ. ಅವ್ರ ಜೊತೆ ನೀವು ಸೇರ್ಕೊಂಡು ಎಲ್ಲಿ ಹೊಟ್ಟೈತೀರಾ? ಪ್ರಶ್ನೆ ಯಾರು ಕೇಳ್ತೀವೋ ಅವ್ರು ಮಾತ್ರ ಹೇಳ್ಬೇಕು. ಅಲರ್ಟ್ ಮಾಡ್ತೀನಿ ಅಷ್ಟೇ. ಓಕೆ, ವೆರಿ ಗುಡ್. ಏನಾದ? ಸೊಲೊಮೋನ ಸತ್ತೋದ. ಅದು ಯೇಸು ಕ್ರಿಸ್ತನ್ ಏನಾಗಿದ್ದಾನೆ? ಹೋಲಿಕೆಗಳು ಇವತ್ತು ನೀವು ಬೇಕಾದ್ರೆ ಬರ್ಕೊಳ್ಳಿ ಒಂದ್ ಸೈಡಲ್ಲಿ. ಸೊಲೊಮೋನನಿಗಿಂತ ಯೇಸು ಕ್ರಿಸ್ತನ್ ಹೇಗೆ ಶ್ರೇಷ್ಠನಾಗಿದ್ದಾನೆ, ಹೇಗೆ ನಾನು ದೊಡ್ಡವನು ಅಂತ ಹೇಳ್ತಾನೆ ಅಂದ್ರೆ, ಯೇಸು ಕ್ರಿಸ್ತನ್ ಏನಾದ? ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 1-6 ನೋಡಿ. 28:1-6 ನೀವು ಬರ್ಕೊಳ್ಳಿ. ಅಲ್ಲಿ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದನ್ನ ನೋಡ್ತೇವೆ. ಅಲ್ಲಿ ಕಾವಲುಗಾರರು ದೂತನು ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತಿದ್ದರೆ ಬಲ್ಲನು, ಆತನು ಇಲ್ಲಿಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ ಆತನ ಮಲಗಿದ ಸ್ಥಳವನ್ನು ನೋಡುವಿರಿ. ಯೇಸು ಕ್ರಿಸ್ತನ್ ಏನಾಗ್ಲಿಲ್ಲ? ಸಾಯ್ಲಿಲ್ಲ, ಪುನರುತ್ಥಾನ ಹೊಂದ. ಸೊಲೊಮೋನ್ ಏನಾದ? ಸತ್ತು ಸಮಾಧಿ ಮಾಡಿದ್ರು ಗವಿಯಲ್ಲಿ. ಯೇಸು ಕ್ರಿಸ್ತನನ್ನು ಸಮಾಧಿ ಮಾಡಿದ್ರು, ಆದ್ರೆ ಏನ್ ಮಾಡಕ್ಕಾಗಿಲ್ಲ? ಯೇಸು ಕ್ರಿಸ್ತನನ್ನು ಮರಣವು ಗೆಲ್ಲಲಾಗಲಿಲ್ಲ, ಯೇಸು ಕ್ರಿಸ್ತನನ್ನು ಪಾತಾಳವು ಗೆಲ್ಲಲಾಗಲಿಲ್ಲ. ಯೇಸು ಕ್ರಿಸ್ತನನ್ನು ಮಾತ್ರನ, ನಿಮ್ಮನ್ನು ಮಾತ್ರನ? ನಿಮ್ಮನ್ನ ಗೆಲ್ಲಕ್ಕಾಯ್ತದ ಪಾತಾಳ? ಹೇಗೆ? ನಿಮ್ಮನ್ನ ಯಾಕೆ ಪಾತಾಳ ಗೆಲ್ಲಕ್ಕಾಗಲ್ಲ? ಪಾತಾಳ ಯಾಕೆ ನಿಮ್ಮನ್ನ ಗೆಲ್ಲಕ್ಕಾಗಲ್ಲ? ಸಭೆಯ ಒಂದು ಅಜೆಂಡಾ ವಾಕ್ಯ ಇದೆ. ಏನ್ ವಾಕ್ಯ? ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಾಕ್ಯ ಏನ್ ಹೇಳುತ್ತೆ? ಇದು ಮೈಂಡಲ್ಲಿ ಇಟ್ಕೋಬೇಕೆಲ್ರೂ. ಮತ್ತು ನಾನು ನಿನಗೆ ಒಂದು ಮಾತು ಹೇಳುತ್ತೇನೆ, ಅದೇನೆಂದ್ರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಬಾರದು. ಸಭೆ ಯಾರು? ನೀವೇ, ಕರೆಯಲ್ಪಟ್ಟವರು. ಸೊ ನಿಮ್ಮನ್ನ ಯಾರು ಸೋಲ್ಸಕ್ಕಾಗಲ್ಲ? ಪಾತಾಳ ಲೋಕದ ಬಲವು ಸೋಲ್ಸಕ್ಕಾಗಲ್ಲ. ಸುಮಾರು ಜನ ರಾತ್ರಿ ಕತ್ಲೆ ಆದ್ರೆ ಹೋಗಕ್ ಹೆದರ್ತಾರೆ, ಏನೋ ದೆವ್ವ ಬರ್ತದೆ, ಗುಮ್ಮ ಬರ್ತದೆ. ಸುಮಾರು ಮನೆಗಳಲ್ಲಿ ಇದಾರಂತ ಕಾಣಿಸುತ್ತೆ. ಮಕ್ಕಳು ಕತ್ಲೆಲ್ಲಿ ಹೊರಗಡೆ ಹೋಗಿದ್ರೆ ಹೋಗ್ತಾರ. ಕೆಲವು ನಗದ್ ನೋಡಿದ್ರೆ ಮನೆಗಳಲ್ಲಿ ನಡೀತದೆ ಅಂತ ಕಾಣಿಸುತ್ತೆ ಅಲ್ವಾ? ಅಲ್ಲಿ ಈಚೆ ಹೋಗುವಂದು, ಅಯ್ಯೋ ನನಗ್ ಭಯ. ಏನಕ್ಕೆ ಭಯ? ಅಲ್ಲೇನು ಹಿಡ್ಕೊಬಿಡ್ತದೆ, ಅಲ್ಲೇನೋ ಮಾಡ್ತದೆ ಅಂತೇಳಿ ಮಾಡ್ತಾರೆ. ಇಲ್ಲಿ ವಾಕ್ಯ ಹೇಳುತ್ತೆ, ರಕ್ಷಣೆ ಹೊಂದಿದಂತ ಸಭೆಯಲ್ಲಿರುವಂತವ್ರನ್ನ ಯಾರು ಹಿಡಿಯಕ್ಕಾಗಲ್ಲ? ಪಾತಾಳ ಲೋಕದ ಬಲವು ಹಿಡಿಯಕ್ಕಾಗಲ್ಲ. ಯೇಸು ಕ್ರಿಸ್ತನನ್ನು ಪಾತಾಳ ಲೋಕವು ಬಲ ಹಿಡಿಯಕ್ಕಾಗಲಿಲ್ಲ. ಯೇಸು ಕ್ರಿಸ್ತನು ಮರಣವನ್ನು ಹೊಂದಲು ಸಾಧ್ಯವಾಗಲಿಲ್ಲ, ಮರಣದಿಂದ ಹೊಂದಿ ಪುನರುತ್ಥಾನವನ್ನ ಹೊಂದಿದನು. ಸೊಲೊಮೋನನು ಸತ್ತು ತಂದೆ ಪಿತೃಗಳ ಸಮಾಧಿಯಲ್ಲಿ ಏನ್ ಮಾಡಿದ್ರು? ಅಡಕ ಮಾಡ್ಬಿಟ್ರು. ಏನಕ್ಕೆ ಇದನ್ನೆಲ್ಲ ನಾವು ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಒಂದು ಯೇಸು ಕ್ರಿಸ್ತನಿಗಿಂತ ಹೇಗೆ ಶ್ರೇಷ್ಠನು ಅನ್ನುವಂತ ವಿಚಾರಗಳನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿ
ಸೊಲೊಮೋನ ವಿಚಾರಗಳು ಬಂದಾಗ ಸರಿ, ಸೊಲೊಮೋನ ಕಾರ್ಯಗಳು ನೋಡಿದಾಗ ಸರಿ, ಅಲ್ಲಿ ಶೇಬಾರಾಣಿ ಆಗ್ಲಿ, ಮತ್ತೆ ಬೇರೆ ಅರಸರುಗಳಾಗ್ಲಿ ಅವರೆಲ್ಲ ಆಶ್ಚರ್ಯ ಆಗ್ಬಿಟ್ಟಿದ್ರು ಅವನ ಜ್ಞಾನಕ್ಕೆ, ಅವನ ಒಂದು ಇದಕ್ಕೆ. ಯೇಸು ಕ್ರಿಸ್ತನು ಈ ಮತ್ತಾಯನ ಬರೆಸುವಾರ್ತೆ 12ನೇ ಅಧ್ಯಾಯದಲ್ಲಿ 7 ಗಂಟನೂ ಯಾರು ಗ್ರೇಟ್ ಆಗಿದ್ದ? ಸೊಲೊಮೋನನು ಗ್ರೇಟ್ ಆಗಿದ್ದ, ಅಂದ್ರೆ ದೊಡ್ಡವನಾಗಿದ್ದ. ಯಾರ ದೃಷ್ಟಿಯಲ್ಲಿ? ಇಸ್ರಾಯೇಲರ ದೃಷ್ಟಿಯಲ್ಲಿ. ಇಸ್ರಾಯೇಲರ ದೃಷ್ಟಿಯಲ್ಲಿ ಸೊಲೊಮೋನನ ಜ್ಞಾನ ಅಂತ ಹೇಳಿದ್ರೆ ಸೊಲೊಮೋನ, ನಾಯಕ ಅಂತ ಹೇಳಿದ್ರೆ ಮೋಶೆ, ರಾಜ ಅಂತ ಹೇಳಿದ್ರೆ ದಾವೀದ. ಇಸ್ರಾಯೇಲರಿಗಿದ್ದಂತ ಕಾನ್ಸೆಪ್ಟ್ ಹೆಂಗೆ ಅಂದ್ರೆ ಇದೆ. ಮೂಲ ಪಿತೃ ಯಾರು? ಅಬ್ರಹಾಮ. ನಮ್ಮ ನಾಯಕ ಯಾರು? ಮೋಶೆ. ನಮ್ಮ ಜ್ಞಾನವಂತನು ಯಾರು? ಸೊಲೊಮೋನ. ಒಳ್ಳೆ ನಮ್ಮ ರಾಜನು ಯಾರು? ದಾವೀದ. ಇದೆಲ್ಲವನ್ನು ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ? ಬ್ರೇಕಪ್ ಮಾಡ್ತಾನೆ. ಅದನ್ನ ಹೇಳ್ತಾನೆ, ಇಲ್ಲ ಸೊಲೊಮೋನಿಗಿಂತಲೂ ಯಾರಿದ್ದಾನೆ? ದೊಡ್ಡವನಾಗಿ ಇದ್ದೇನೆ. ಈ ಎಲ್ಲವನ್ನು ಏನ್ ಮಾಡ್ತಾರೆ? ನೋಡ್ತಾ ಇರ್ತಾರೆ. ಆದ್ರೆ ನಾವು ದೇವರನ್ನ, ಸೊಲೊಮೋನ ಕಟ್ಟಿದಂತ ಮಂಟಪ ಏನಾಯ್ತು? ಸೊಲೊಮೋನ ಕಟ್ಟಿದ ಮಂಟಪ ಏನಾಯ್ತು? ಈಗ ಎಲ್ಲಿದೆ? ಸೊಲೊಮೋನ ಕಟ್ಟಿದ ಮಂಟಪ ಈಗ ಎಲ್ಲಿದೆ? ಯೂತ್ಸ್ಗಳು ಹೇಳ್ಬೇಕು. ಎಲ್ಲ ಒಳ್ಳೊಳ್ಳೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಯೂತ್ಗಳೆಲ್ಲ, ಹೊಸ ಹೊಸ ಆವಿಷ್ಕಾರ ಮಾಡಿ ಮಾಡ್ತಾ ಇದ್ದೀರಾ, ಒಳ್ಳೇದಾಗ್ಲಿ. ಈಗ ಸೊಲೊಮೋನ ಮಂಟಪ ಎಲ್ಲಿದೆ? ತಕ್ಷಣ ಗೂಗಲ್ ಅಲ್ಲಿ ಹುಡುಕ್ಬಿಡಿ, ಸೊಲೊಮೋನ ಮಂಟಪ ಈಗ ಇಲ್ಲ. ಏನಿಲ್ಲ? ಇಲ್ಲ. ಯೇಸು ಕ್ರಿಸ್ತನು ಏನ್ ಹೇಳ್ದ? ಈ ಕಲ್ಲಿನ ಮೇಲೆ ಒಂದು ಕಲ್ಲು ಇರೋದಿಲ್ಲ ಅಂತ ದೀರ್ಘದರ್ಶನ ಕೊಡ್ತಾನೆ. ಸೊಲೊಮೋನ ಮಂಟಪ ಯಾವಾಗ ಹೊಡೆದಾಕಲ್ಪಟ್ಟಿತು? பிரதர் கன்னடால புரியுதுங்களா? நான் பேசிட்டு இருக்கிறது இல்ல, தமிழ்ல வர. சொலமோனை விட இயேசு கிறிஸ்து எப்படி சிறந்தவர், அதான் இன்னைக்கு நம்ம டாபிக் பார்த்துக்கோம். சொலமோனை விட கிறிஸ்து சொல்றாரு, சொலமோனை விட நீ பெரியவங்க நான் இருக்கிறேன். எப்படி அவர் பெரியவர்? அப்ப சொலமோன் பார்த்தானேக்கா அவனுடைய ஆட்சி காலத்துல அவனுக்கு இருந்த தங்கமும் நகையும் பாத்தீங்கன்னாக்கா, அப்ப அந்த காலத்துக்கு $38 பில்லியன், அந்த காலத்துக்கு $25 பில்லியன். இவ்வளவு பெரிய பணக்காரன், இவ்வளவு பெரிய சொத்துக்கள். அவனை தேடி சீபாராணி வர அவனுடைய ஞானத்தை கண்டடிக்கிறான். ஆனா இயேசு கிறிஸ்து மத்தேயு 12ஆம் அதிகாரம் சொல்றாரு, இங்கே சொலொமோனை காட்டிலும் பெரியவன் இருக்கிறார். அது அவரை குறித்தா சொல்றாரு. அப்போ சொலொமோனை விட இயேசு கிறிஸ்து எப்படி சிறந்தவராக இருக்கிறார், எப்படி இயேசு கிறிஸ்துவை விட இந்த சொலொமோன் தாழ்ந்தவனாக இருக்கிறான் என்ற காரியத்தை நான் பார்த்து கொண்டிருக்கேன். சில வசனங்களை நான் குறிச்சு கொண்டிருக்கிறேன், பார்க்கலாம். அப்ப ಸೊಲೊಮೋನ್ ಏನ್ ಮಾಡ್ತಾನೆ? ದೇವಾಲಯನ ಕಟ್ಟೋದಕ್ಕೆ ಶ್ರಮಪಟ್ಟು ಎಲ್ಲವನ್ನೂ ಮಾಡಿ ಏನ್ ಮಾಡ್ತಾನೆ. ಆದ್ರೆ ಆ ದೇವಾಲಯ ಇವತ್ತು ಏನ್ ಮಾಡ್ತರು? ಅದು ಭೌತಿಕವಾದ ದೇವಾಲಯ ಅಲ್ವಾ? ಭೌತಿಕವಾದ ದೇವಾಲಯ. ಇವತ್ತು ದೇವರ ಆಲಯ ಎಲ್ಲಿದೆ? 1 ಕೊರಿಂಥ 3ನೇ ಅಧ್ಯಾಯ 16ನೇ ವಾಕ್ಯದ ಪ್ರಕಾರ ಯಾರು? ನೀವೇ ದೇವರ ಆಲಯವಾಗಿದ್ದೀರಿ. ಇವತ್ತು ದೇವರ ಆಲಯ ಏನಾಗಿದೆ? ದೇವರು. ಈ ಒಂದು ಆತ್ಮ ಸಂಬಂಧವಾದ ದೇವಾಲಯವನ್ನು ಕಟ್ಟಿದ್ಯಾರು? ಯೇಸು ಕ್ರಿಸ್ತನು. ಅದನ್ನೇ ಅಲ್ಲಿ ಮತ್ತಾಯ 12ರಲ್ಲಿ ಹೇಳ್ತಾನೆ, ಯೋಹಾನನು 3 ದಿನ ನೀರು ಹೊಟ್ಟಿದ್ರೆ ಅದು ಕ್ರಿಸ್ತನು ಅಂತ ಹೇಳಿ ಹೇಳ್ತಾನೆ. ಅದು ಯಾವ ವಿಚಾರ ಅಂದ್ರೆ, ಈ ಒಂದು ಪುನರುತ್ಥಾನ ಸತ್ತು ಆದ್ಮೇಲೆ ಎಲ್ಲಾ ಕಾರ್ಯಗಳನ್ನು ಹೇಳುವಂತ ವಿಚಾರ. ಯೇಸು ಕ್ರಿಸ್ತನು ಎಂತ ದೇವಾಲಯವನ್ನು ಕಟ್ಟಿದ್ದಾನೆ? ಆತ್ಮಿಕವಾದ ದೇವಾಲಯವನ್ನ ಕಟ್ಟಿದ್ದಾನೆ. ಮುಂದೆ ನೋಡೋಣ, ಆ ದೇವಾಲಯ ಎಂಥದ್ದು? ಎಂತ ದೇವಾಲಯ? ನಮಗ್ ಈಗಿರುವಂತ ದೇವಾಲಯ ಎಂಥದ್ದು? ಈಗ ನೀವು ಏನ್ ಮಾಡಕ್ ಬಂದಿದ್ದೀರಾ? ಎಷ್ಟು ದಿವಸ ಆರಾಧಿಸ್ತೀರಾ? என்ன அம்பேட் பிரதர், தேவனை எத்தனை நாளைக்கு நீங்க தொழுகுவீங்க? இருக்கிற வரைக்கும். கரெக்டுங்களா? தொழுகிறது எப்படி? நம்ம இருக்கிற வரைக்கும் அப்படியே ஒரு சட்டம் இருக்கு நம்மளுக்கு. சொலொமோன் கட்டின ದೇವಾಲಯத்துல இருந்த வரைக்கும் என்ன பண்ணாங்க? 2 ಗಂಟೆ ಏನ್ ಮಾಡಿದ್ರು? ಆರಾಧನೆಯನ್ನ ಮಾಡ್ತಾ ಇದ್ರು. ಸತ್ತ ಮೇಲೆ ಏನಾಗ್ಬಿಟ್ರು? ಎಲ್ರೂ ಹೊಟ್ಟೋದ್ರು. ಬಟ್ ಯೇಸು ಕ್ರಿಸ್ತನು ಬಂದಂತ ಸಭೆಯಲ್ಲಿ, ಯೇಸು ಕ್ರಿಸ್ತನು ಆರಂಭಿಸಿದಂತ ಸಭೆಗಳಲ್ಲಿ ಆರಾಧನೆ ಎಲ್ಲಿ ಗಂಟ ನಡೆಯುತ್ತೆ? எங்க வரைக்கும் நடக்கும் ஆராதனை? இப்ப நீங்க ஆராதனை பண்ணிட்டுக்கிறீங்க, நீங்க எங்க வரைக்கும் இந்த ஆராதனை தொடரும்? ரெவல்யூஷன் சாப்டர் 4:10, 10-11. ಪ್ರಕಟಣೆ 4ನೇ ಅಧ್ಯಾಯ
ಪ್ರಕಟಣೆ 4ನೇ ಅಧ್ಯಾಯ 10-11. ಈ 24 ಮುಂದೆ ಹಿರಿಯರು ಸಿಂಹಾಸನದವರೆಗೂ ಕೂತಾತನ ಪಾದಕ್ಕೆ ಬಿದ್ದು ನಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬರಲು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ, ಎಲ್ಲವನ್ನು ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿಶ್ಚಿತವಾದವು. ಯುಗಾಂತಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ஆராதிச்சுத்தாரு. தமிழ்ல என்ன சொல்றது பிரதர்? தயவுசெய்து வாசிங்க. வெளிப்படுத்தின விசேஷம் 4ஆம் அதிகாரம் 11வது வசனம். கர்த்தாவே தேவரே, மகிமையையும் கனத்தையும் வல்லமையையும் பெற்றுக் கொள்கிறதற்கு பாத்திரமாகி இருக்கிறீர். நீரே சகலத்தையும் சிருஷ்டித்தீர். உம்முடைய சித்தத்தினாலே அவைகள் உண்டாயிருக்கிறவைகளும் சிருஷ்டிக்கப்பட்டவைகளுமாயிருக்கிறது என்றார். தொழுகிற பத்தி இல்லையங்க. 10வது வசனம் படிங்க பிரதர். இல்ல 10 படிங்க. தமிழ்ல 10 படிங்க. 24 மூப்பர்களும் சிங்காசனத்திற்கு முன்பாக வணக்கமாய் விழுந்து சதா காலங்களிலும் உயிரோடு இருக்கிறவர்களை தொழுது கொண்டு தொழுது கொண்டு தங்கள் பீடங்களை சதா காலத்தில் நம்ம என்ன பண்றோம் பிரதர்? ಸೊಲೊಮೋನ್ ಕಟ್ಟಿನ ಮಂಟಪ ಇಪ್ಪ ಇಲ್ಲ. ಸೊಲೊಮೋನ್ ಕಟ್ಟಿದಂತ ಮಂಟಪ ಏನಾಯ್ತು? ಈಗಿಲ್ಲ. ಈಗ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಕೊಟ್ಟಿರುವಂತ ದೇವಾಲಯವಾಗಿರುವಂತ ನೀವು ಎಲ್ಲಿ ಗಂಟ ಆರಾಧನೆ ಮಾಡ್ತೀರಾ? ಯುಗ ಯುಗಾಂತರಗಳಲ್ಲಿ ಏನ್ ಮಾಡ್ತೀರಾ? ಆತನನ್ನು ಆರಾಧಿಸೋರಾಗುತ್ತೀರಾ. ಈ ಕಾರ್ಯವನ್ನು ಯಾರು ತಂದಿದ್ದು ಅಲ್ವಾ? ಈ ಕಾರ್ಯಗಳನ್ನ ಯಾರು ತಂದಿದ್ದು? ಯೇಸು ಕ್ರಿಸ್ತನು. ಬರೀ ಇಸ್ರಾಯೇಲಿಗೋಸ್ಕರ ಯೇಸು ಕ್ರಿಸ್ತನು ಬಂದನ? ಇಲ್ಲ. ಯೇಸು ಕ್ರಿಸ್ತನು ಬರೀ ಇಸ್ರಾಯೇಲಿಗೋಸ್ಕರ ಬಂದನ? ಇಲ್ಲ. ಸೊಲೊಮೋನನು ಯಾರ ಅರಸನಾಗಿದ್ದ? ಸೊಲೊಮೋನು ಇಸ್ರಾಯೇಲರ 12 ಗೋತ್ರಕ್ಕೆ ಅರಸನಾಗಿದ್ದ. ಯೇಸು ಕ್ರಿಸ್ತನು ಯಾರಿಗಾಗಿದ್ದಾನೆ ಅರಸನು? ಯಾರಿಗೋಸ್ಕರ ಆತನು ರಾಜನಾಗಿದ್ದಾನೆ? ಅದೇ ಪ್ರಕಟಣೆ 5ನೇ ಅಧ್ಯಾಯ 9ನೇ ವಾಕ್ಯವನ್ನು ನೋಡಿ. ಅವರು ಹೊಸ ಹಾಡನ್ನು ಹಾಡುತ್ತಾರೆ. ರೆವಲ್ಯೂಷನ್ வெளிப்படுத்தின விசேஷம் 5ஆம் அதிகாரம் 9வது வசனம். ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿನ ತೆಗೆದುಕೊಂಡು ಈ ಮುದ್ರೆಗಳು ನೋಡಿದ್ದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ, ಯಾರು? ಯೇಸು ಕ್ರಿಸ್ತನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಯೇಸು ಕ್ರಿಸ್ತನು ತನ್ನ ರಕ್ತದ ಮುಖಾಂತರ ಸಕಲ ಜನ, ಕುಲ, ಭಾಷೆ, ಎಲ್ಲಾ ಜನಾಂಗಗಳನ್ನು ಯಾರ ಹತ್ರ ತರ್ತಾನೆ? ದೇವರಿಗಾಗಿ ಪರ್ಚೇಸ್ಡ್ ಅಲ್ವಾ? ಉಮ್ಮುಡಿ ರಕ್ತத்தினாலே மீட்டுக்கொண்டு ಎಲ್ಲವற்றையும், ಇಲ್ಲಿ ಮೇಲ್ ಜಾತಿ, ಕೀಳ್ ಜಾತಿ, ಆ ಜಾತಿ, ಈ ಜಾತಿ, ಯಾವುದು ಕ್ರಿಸ್ತನ ಹತ್ರ ಇಲ್ಲ. ಒಂದು ವೇಳೆ ಕ್ರಿಸ್ಟಿಯಾನಿಟಿಲಿ ಆತರ ಇತ್ತು ಅಂದ್ರೆ ಅದು ರಾಂಗ್. ಯಾವುದೇ ಜನಾಂಗ ಇಲ್ಲಿ, ಯಾವುದೇ ಭಾಷೆಯಲ್ಲಿ ಯೇಸು ಕ್ರಿಸ್ತನ ರಕ್ತ ಏನ್ ಮಾಡುತ್ತೆ? ಅವರನ್ನ ತರುತ್ತೆ. ಈ ಕೆಪಾಸಿಟಿ ಯಾರಿಗಿರ್ಲಿಲ್ಲ? ಸೊಲೊಮೋನ್ಗಿರ್ಲಿಲ್ಲ. ಅವ್ನು ಬರೀ ಇಸ್ರಾಯೇಲರಿಗೆ ಮಾತ್ರ ಅರಸನಾಗಿದ್ದ. ಬೇರೆಯವರು ಅವ್ನಿಗೆ ಏನ್ ಮಾಡ್ತಾ ಇದ್ರು? ಕಪ್ಪ ಕೊಡ್ತಾ ಇದ್ರು. ಮற்றವರುಗಳು ಅವನಿಗೆ ಕಪ್ಪ ಕೊಡ್ತಿದ್ದ. ನಾವು ಯಾರಿಗಾಗಿ ಅರಸನಾಗಿದ್ದ? இஸ்ரவேலுக்கு. ஆனா இயேசு கிறிஸ்து சகல ஜனங்கள், சகல உலகத்துக்கும் தம்முடைய ரத்தத்தை சிந்தி அவர்களை தேவனுக்காக மீட்டெடுத்து கொண்டார். இதுதான் இயேசு கிறிಸ್ತುவுக்கும் ಸೊಲೊಮೋನಕ್ಕೆ இருக்கிற ಡಿಫರೆನ್ಸ್. ಇದು ಯೇಸು ಕ್ರಿಸ್ತನಿಗೂ ಸೊಲೊಮೋನನಿಗಿರುವಂತ ಒಂದು ವ್ಯತ್ಯಾಸಗಳು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾನೆ ಅಂತೇಳಿ ನಾವೇನ್ ಮಾಡ್ಬಿಡ್ತೇವೆ? ಸೈಲೆಂಟ್ ಆಗ್ಬಿಡ್ತೀವಿ. ಇಲ್ಲಿ ಯೇಸು ಕ್ರಿಸ್ತನ ಸೊಲೊಮೋನಿಗಿಂತಲೂ ದೊಡ್ಡವನಿದ್ದಾನೆ. ದೊಡ್ಡವನು ಅಂದ್ರೆ ನಾವು ಇಷ್ಟೂ ಬರ್ಕೋಬೇಕು. ಡಿಫರೆನ್ಸ್ ಯೇಸು ಕ್ರಿಸ್ತನು ಸೊಲೊಮೋನು ಎರಡೂ ಪಟ್ಟಿ ಮಾಡಿಕೊಂಡು ಒಂದೊಂದಾಗಿ ನೋಡ್ಕೊಂಡ್ ಬಂದಾಗ ಯೇಸು ಕ್ರಿಸ್ತನ ಶ್ರೇಷ್ಠತೆ ನಮ್ಗೆ ಏನಾಗುತ್ತೆ? ಅಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ. ನಾವು ಮುಂದೆ ನೋಡ್ಬೇಕಾದ್ರೆ ಇದೆಲ್ಲ ಯಾರಿಂದ ಆಯ್ತು? ಯೇಸು ಕ್ರಿಸ್ತನ ಇಷ್ಟು ಕಾರ್ಯ ಮಾಡೋದಕ್ಕೆ ಕಾರಣಕರ್ತ ಯಾರು? ದೇವರೇ ಅಲ್ವಾ? 2 ಕೊರಿಂಥ 5ನೇ ಅಧ್ಯಾಯ 18ನೇ ವಾಕ್ಯ. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಯಾರಿಂದ ಉಂಟಾದದ್ದು? ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಏನ್ ಮಾಡಿದ್ದಾನೆ? ಅನುಗ್ರಹಿಸೋನು ಆಗಿದ್ದಾನೆ.
ಅಲ್ವಾ? ಸೊ ಯೇಸು ಕ್ರಿಸ್ತನ ಮುಖಾಂತರ ದೇವರು ಮಾಡಿದಂತ ಯೋಜನೆ ಇದು. ಬುಧವಾರದಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿದೆ, ದೇವರ ವಿಮೋಚನೆಯ ಸಂಕಲ್ಪ ಅಂತ. ಬರೋರು ಅದ್ರಲ್ಲಿ ಬನ್ನಿ, ಅದರಲ್ಲಿ ಇನ್ನೂ ಆಳವಾಗಿ ಸಬ್ಜೆಕ್ಟ್ಗಳನ್ನ ನಾವು ಮಾತಾಡ್ತಾ ಇದ್ವಿ. ಬುಧವಾರದತ್ತು ದಯವಿಟ್ಟು ನಿಮ್ಮ ಸಮಯಗಳನ್ನ ಕೊಟ್ಟು ಬನ್ನಿ ಅಂತ ಸುಮಾರು ಜನ ಕರಿತಾ ಇದ್ದೀವಿ. ಆದರೂ ಬಹಳ ಜನಕ್ಕೆ ಅದರಲ್ಲಿ ಆಸಕ್ತಿ ಇಲ್ಲ. ಇರ್ಲಿ, ದೇವರ ಬಳಿಗೆ ಬರುವವರಿಗೆ ದೇವರಿಗೆ ಅವರಿಗೆ ಹೆಚ್ಚಾದ ಒಂದು ಆಸಕ್ತಿಯನ್ನ ಜ್ಞಾನವನ್ನ ಕೊಡುವನು ಆಗಿದ್ದಾನೆ ಅಲ್ವಾ? ನಾವು ಅಲ್ಲಿ ನೋಡ್ಬೇಕಾದ್ರೆ ಸೊಲೊಮೋನನ ಕಾರ್ಯದಲ್ಲಿ, ಸೊಲೊಮೋನ ಒಂದು ವಿಚಾರಗಳಲ್ಲಿ 4ನೇ ಅಧ್ಯಾಯ 22ರಿಂದ ನೋಡಿ. 1 ವರ್ಷ 4, 22, 23. ಸೊಲೊಮೋನನ ಅರಮನೆಗೆ ದಿನಪ್ರತಿ ಬೇಕಾಗುವ ಆಹಾರ ಪದಾರ್ಥಗಳು 30 ಕೋರ್ ಗೋಧಿ ಆಯಿತು, 60 ಕೋರ್ ಜವೆ ಗೋಧಿ ಆಯಿತು, 10 ಕಟ್ಟಿ ಮೇಯಿಸಿದ ಎತ್ತುಗಳು, 20 ಬಿಟ್ಟು ಮೇಯಿಸಿದ ಎತ್ತುಗಳು, 100 ಕುರಿಗಳು. ಇವುಗಳ ಹೊರತು ದುಪ್ಪಿ, ಜಿಂಕೆ, ಸಾರಗ, ಒಪ್ಪಿದ ಕೋಳಿಗಳು ಇವೆ. ಎಷ್ಟು ಬ್ರದರ್ ಒಂದ್ ದಿವಸಕ್ಕೆ ಊಟ ಅಲ್ಲಿ ಪ್ಯಾಲೇಸ್ ಅಲ್ಲಿ? ಸೊಲೊಮೋನ ಅರಮನೆಗೆ ದಿನಂಪ್ರತಿ ಬೇಕಾಗುವ ಒಂದ್ ದಿವಸಕ್ಕೆ, ದಿನಂಪ್ರತಿ ಅಂದ್ರೆ ಒನ್ ಡೇಗೆ ಎಷ್ಟಂತೆ? 30 ಕೋರ್ ಗೋಧಿ ಹಿಟ್ಟು, 60 ಕೋರ್ ಜವೆ ಗೋಧಿ ಹಿಟ್ಟು, 10 ಕಟ್ಟಿ ಮೇಯಿಸಿದ ಎತ್ತುಗಳು, 20 ಬಿಟ್ಟು ಮೇಯಿಸಿದ ಎತ್ತುಗಳು. ಕಟ್ಟಿ ಮೇಯಿಸಿದ ಎತ್ತುಗಳು ಅಂದ್ರೆ ಏನು? ಕಟ್ಟಿ ಮೇಯಿಸಿದ ಎತ್ತುಗಳು ಎಲ್ಲಿ? ಕೊಟ್ಟಿಗೆಯಲ್ಲಿ. ಬಿಟ್ಟು ಮೇಯಿಸಿದ ಎತ್ತುಗಳು ಅದು ಇದು ಫಾರಮು, ಅದು ನಾಟಿ. ಏನದು? ಈ ಸುತ್ತಿ ನನ್ಗೆ ಗೊತ್ತಿಲ್ಲ, ಸ್ವಲ್ಪ ದಿವಸ ಅವತ್ತೊಂದು ಎಲ್ಲ ಏನು ಫಾರಂ ಕೋಳಿ, ಫಾರಂ ಕುರಿ, ನಾಟಿ ಕುರಿ ಏನಪ್ಪ ನಾಟಿ ಕುರಿ ಅಂದ್ರೆ ಇಲ್ಲಿ ಗಿಡಗಳನ್ನು ತಿನ್ಸಿ ಬೆಳೆಸೋದು. ಫಾರಂ ಕುರಿ ಅಂದ್ರೆ ಯಾವ್ದಾದ್ರು ಟೈಮ್ ಇದ್ದಾಗ ನಮ್ ರಾಯಪ್ಪನ ಹತ್ರ ಹೋಗಿ ನೋಡಿ, ಹಾಕೊಂಡ್ ಬೆಳೆಸ್ತಾನೆ ದೊಡ್ಡ ಗೋಡಾನ್ ಮಾಡ್ಕೊಂಡು HD ಕೋಟೆಯಲ್ಲಿ. ಅದೇನದು? ಫಾರಂ. ಅದೇ ನೋಡಿ, 10 ಕಟ್ಟಿ ಮೇಯಿಸಿದ ಎತ್ತುಗಳು, 20 ಬಿಟ್ಟಿ ಮೇಯಿಸಿದ ಎತ್ತುಗಳು, 100 ಕುರಿಗಳು. ಇವುಗಳ ಹೊರತು ದುಪ್ಪಿ, ಜುಂಕೆ, ಸಾರಂಗ, ಕೊಬ್ಬಿದ ಕೋಳಿಗಳು ಒಂದ್ ದಿವಸಕ್ಕೆ. ನೋಡಿ, ಇದರಿಂದ ಏನಾದ್ರು ಪ್ರಯೋಜನ ಇದೆಯಾ? ಇದರಿಂದ ಏನಾದ್ರು ಪ್ರಯೋಜನ ಇದೆಯಾ? ஒரு நாளைக்கு எத்தனை சாப்பாடு பிரதர்? அந்த சாப்பாடு அவனுடைய பேலஸ்ல என்ன பண்ணிட்டு இருந்தாங்களா? சப்ளை பண்ணிட்டு இருந்தாங்களா? அப்போ அவனுடைய வைபவம் அவ்வளவு இருந்தது. இப்ப நம்ம கம்பேரிசன் பண்ணிட்டே வந்துட்டு இருக்கிறோம் இல்லைங்களா? பிலிப்பியர் எழுதின புத்தகம் 4ನೇ ಅಧ್ಯಾಯ 19ನೇ ವಾಕ್ಯ. ನಮ್ಮ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ಮುಗಿಸುತ್ತಾನೆ. ಸಿ, ಇದು ಕ್ರಿಸ್ತನ ಕ್ವಾಲಿಟಿ. ಅವನು ಪ್ಯಾಲೇಸ್ ಅಲ್ಲಿ 20 ಬಿಟ್ಟಿ ಫಾರಂ ಹಸು, ನಾಟಿ ಹಸು, ಕೋಳಿಗಳು, ಇದು ಎಲ್ಲ. ಬಟ್ ಕ್ರೈಸ್ತನ ಹೆಂಗಂತೆ? ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸೋನು. ಪ್ರತಿಯೊಂದು ಕೊರತೆ ಅಂದ್ರೆ ಏನರ್ಥ? ಯಾವ್ದಾದ್ರು ಒಂದು ಮೈನಸ್ಸಾ? இல்ல, தமிழ் என்ன சொல்றது பிரதர்? 19வது வசனம், என் தேவன் தம்முடைய ஐஸ்வர்யத்தின்படி உங்கள் குறையெல்லாம் கிறிஸ்து இயேசுக்குள் மகிமையாலே நிறைவாக்குவார். ಅಪ್ಪೋ ಯಾವುದನ್ನು ಬಿಡದೆ ಏನ್ ಮಾಡ್ತಾನೆ? ಎಲ್ಲಾ ಕೊರತೆಯನ್ನ ನೀಗಿಸ್ತಾನೆ. ಅಲ್ಲಿ ಬರೀ ಊಟ ಮಾತ್ರ. ಎಲ್ಲಿ? ಪ್ಯಾಲೇಸ್ ಅಲ್ಲಿ ಒಳ್ಳೆ ಊಟ. ಇವತ್ತು ಬಹಳ ಜನ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ, ಎಲ್ಲ ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ. ಇಲ್ಲಿ ಬಂದ್ರೆ ಏನ್ ಸಿಕ್ಕುತ್ತೆ? ಸ್ಪಿರಿಚುವಲ್ ಊಟ. ಅದಕ್ಕೆ ಆರಾಧನೆಯಲ್ಲಿ ನಾವು ವೇದ ಪಾರಾಯಣಗಳಲ್ಲಿ, ಸುವಾರ್ಥ ಕೂಟಗಳಲ್ಲಿ ಏಕ್ ಮಾಡ್ತೀವಿ ಅಂದ್ರೆ ಈ ಒಂದು ರೀತಿಯಾದಂತ ವಿಚಾರಗಳನ್ನ ತಿಳಿಸ್ಕೊಳಕ್ಕೆ. ಇಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನ ಮುಖಾಂತರ ಏನ್ ಕೊಟ್ಟಿದ್ದಾನೆ ದೇವರು? ಐಶ್ವರ್ಯಕ್ಕೆ ಪ್ರಭಾವದ ಐಶ್ವರ್ಯ. ಯಾವುದು? ತನ್ನ ಪ್ರಭಾವ. ಯಾರ ಪ್ರಭಾವ? ದೇವರ ಪ್ರಭಾವದ ಐಶ್ವರ್ಯ ಅಂದ್ರೆ ಲೆಕ್ಕ ಇಲ್ಲ. ದೇವ್ರದ್ದು ಲೆಕ್ಕ ಮಾಡಕ್ಕಾಗತ್ತಾ? ಇಲ್ಲಿರೋ ಒಂದು ಸೈಟ್ ರೇಟ್ ಎಷ್ಟು ಬದ? ಈ ಪಕ್ಕದ ಸೈಟ್ ಯಾರು ಹೇಳೋದು ಮೊನ್ನೆ ಎಷ್ಟಪ್ಪ? 30 ಲಕ್ಷ. ಈ ಒಂದ್ ಸೈಟ್ಗೆ 30 ಲಕ್ಷ. ಇನ್ ಇಂಡಿಯಾದಲ್ಲಿರುವಂತ ಚದರ ಭೂಮಿಗಳು, ಭೂಲೋಕದಲ್ಲಿರುವ ಎಲ್ಲಾ ಭೂಮಿಗಳಿಗೂ ಈ 30 ಲಕ್ಷ ಅಂತ ಲೆಕ್ಕ ಹಾಕಕ್ಕಾಗತ್ತಾ ನಮ್ಗೆ? ಸೃಷ್ಟಿ ಮಾಡಿದವರು ಯಾರು? ದೇವ್ರು.
ಅದರಲ್ಲಿ ನೀರು, ಗಾಳಿ, ಬೆಳಕು ಎಲ್ಲವನ್ನೂ ಇಟ್ಟಂತ ದೇವರು ಪ್ರತಿಯೊಂದು ತನ್ನ ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತರ ಮುಖಾಂತರ ಎಂತ ಐಶ್ವರ್ಯ ಸಿಗುತ್ತೆ ನಮಗೆ? ದೇವರು ಯೇಸು ಕ್ರಿಸ್ತನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ವಾಕ್ಯ. ದೇವರ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಕೊರತೆಯನ್ನ ನೀಗಿಸ್ತಾನೆ. ಆದ್ರೆ ನಾವು ಬರಲ್ಲ ಅಷ್ಟೇ. ಯಾರು ಬರಲ್ಲ? ನಾವು ಎಲ್ಲಿ ಬರಲ್ಲ? ಅಲ್ಲಿ ಬರಲ್ಲ. ದೇವ್ರ ಹತ್ರ ಏನೋ ಭಾನುವಾರ ಮುಗಿಸಿದ್ರೆ ಸಾಕು. ನೋಡಿ, ಆಗ್ಲೇ ಶುರು ಮಾಡಿ 25-30 ನಿಮಿಷ ಸಮಾಧಾನ ವಾಶ್ ನೋಡ್ತಿರ್ತಾರೆ. ಇಷ್ಟೊತ್ತಿಗೆ ವಾಶ್ ನೋಡಿರ್ತಾರೆ. ಮುಗಿಸಿದ್ರೆ ಸಾಕು, ಮನೆಗೆ ಹೋದ್ರೆ ಸಾಕು. ಇನ್ ಮನೇಲಿ ಕೆಲಸ ಇರ್ತಾರೆ, ಏನಿಲ್ಲ ಅಲ್ವಾ ಕೂತ್ಕೊಂಡು ಮಲಗಿರ್ತಾರೆ, ಇಲ್ಲ ಅಡಿಗೆ ಮಾಡ್ತಾರೆ, ಇಲ್ಲ ಫೋನ್ ನೋಡ್ತಾ ಇರ್ತಾರೆ. ಇನ್ನೇನ್ ಮಾಡ್ತಾರೆ? ಮನೆಗೆ ಹೋಗ್ಬಿಟ್ಟಿದೆ, ಏನಿಲ್ವಲ್ಲ. ಮುಂಚೆ ಅಂದ್ರೆ ಹೊಲ ಗದ್ದೆ ಎಲ್ಲ ಇತ್ತು, ಹೋಗಿ ಮೇಯ್ಸಿ ಗೀಸಿ ಆಡು ಗಿಡು ಮೇಯಿಸ್ಕೊಂಡು ಏನೋ ಮಾಡ್ಕೊಂಡಿರೋರು. ಈಗೇನ್ ಮಾಡಕ್ಕಿದೆ? ಮನೆಗೆ ಹೋಗ್ಬಿಟ್ಟು ಏನೂ ಇಲ್ಲ, ಒಂದು ಹರಟೆ ಮಾತು ಅಲ್ವಪ್ಪ, ಇನ್ನೇನಾದ್ರು ಇರ್ತದೆ. ಬಿಸ್ನೆಸ್ ಮಾಡೋರು, ಕೆಲವ್ರು ಕೆಲಸ ಮಾಡೋರು ಮಾಡ್ತಾರೆ, ಎಲ್ಲರೂ ಹೇಳಲ್ಲ. ಏನು ಕೇಳ್ತಾರೆ ಅಂದ್ರೆ, ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ನೀವಿಲ್ಲಿ ಬಂದಾಗ್ಲೇ ಸಿಗೋದು. ಯಾರ ಸನ್ನಿಧಾನಕ್ಕೆ? ದೇವರ ಸನ್ನಿಧಾನಕ್ಕೆ ಬಂದಾಗ. ಸೊಲೊಮೋನನಿಗೆ ಇದ್ದಿದ್ದು ಬರೀ ಊಟ, ಚಿನ್ನ, ಬೆಳ್ಳಿ ಎಲ್ಲ. ಇಲ್ಲಿ ಎಂತ ಒಂದು ವಿಚಾರ ಕೊಡ್ತಾ ಇದ್ದಾನೆ? ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕೊಡ್ತಾ ಇದ್ದಾನೆ. ಕೀರ್ತನೆಗಳು 37ನೇ ಅಧ್ಯಾಯ 25ನೇ ವಾಕ್ಯ. ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಇರುವುದನ್ನು. ಈ ವಾಕ್ಯ ಚೆನ್ನಾಗಿ ನೋಡ್ಕೊಳ್ಳಿ. ದೇವರನ್ನು ಆರಿಸಿಕೊಂಡವರಿಗೂ ಕ್ರಿಸ್ತನ ಆರಿಸಿಕೊಂಡವರಿಗೂ ಏನ್ ಹೇಳ್ತಾನೆ ಬ್ರದರ್? ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ, ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಬೇಕು. ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರೋನಾಗಲಿ, ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಿರಲಿಲ್ಲ. ಯಾಕೆ ಈ ವಾಕ್ಯ ಕೊಡ್ತಾ ಇದ್ದೀನಿ ಅಂದ್ರೆ, ದೇವರು ತನ್ನ ಪ್ರಭಾವಕ್ಕೆ ತಕ್ಕ ಹಾಗೆ ತನ್ನ ಐಶ್ವರ್ಯದಲ್ಲಿ ನಿಮ್ಮನ್ನೆಲ್ಲಾ ಕೊರತೆ ನೀಗಿಸ್ತಾನೆ. ಈ ನಂಬಿಕೆ ನಮ್ಮಲ್ಲಿ ಬರಬೇಕು. ಈ ನಂಬಿಕೆ ಯಾರು ಕೊಡ್ಲಿಲ್ಲ? ಸೊಲೊಮೋನನು ಕೊಡ್ಲಿಲ್ಲ. ಈ ನಂಬಿಕೆಯನ್ನ ಕ್ರಿಸ್ತನು ಕೊಡ್ತಾ ಇದ್ದಾನೆ. ಕ್ರಿಸ್ತನಲ್ಲಿ ಆರಿಸಿಕೊಂಡವರಿಗೆ, ಕ್ರಿಸ್ತನಲ್ಲಿ ಬಂದವರಿಗೆ ಏನಂತಾರೆ? ನೀತಿವಂತನು ಮಾತ್ರವಲ್ಲ, ಅವನ ಸಂತತಿಯವರು ಏನಾಗಲ್ಲಂತೆ. ಬರು ನೀತಿಮಾನ್ ಮಟ್ಟುಮಲ್ಲ. ತಮಿಳ್ என்ன சொல்றது? நான் படிக்கிறது தமிழ் 25 37 25. நான் இளைஞனாயிருந்தேன், முதிர் வயது உள்ளவனானே, ஆனாலும் நீதிமான் கைவிடப்பட்டதையும் சந்ததி அப்பத்துக்கு இறந்து திரிகிறதையும் நான் காணவில்லை. அப்பத்துக்கு இருங்க திரிந்ததை நான் பார்க்கவில்லை. யார் நீதிமான்? இயேசு கிறிஸ்துவை ஏற்றுக்கொண்டு இயேசு கிறிஸ்துவ உபதேசத்தின்படி சட்டத்தின்படி நடிக்கிறவன் நீதிமான இருக்கிறான். அவனுடைய சந்ததி அப்பத்துக்காக என்ன பண்ணதா? அது கையேந்தாது. இதை இயேசு கிறிஸ்து நமக்கு தருகிறார். ಸೊಲೊಮೋನ್ ತರವಿಲ್ಲ. ಸೊಲೊಮೋನನು ಅದನ್ನೆಲ್ಲ ಮಾಡಲಿಲ್ಲ. ಸೊಲೊಮೋನನು ಒಬ್ಬ ಮನುಷ್ಯನನ್ನ ನೀತಿವಂತನಾಗಿ ಮಾಡಲು ಸಾಧ್ಯವಿಲ್ಲ. ಸೊಲೊಮೋನನು ಒಬ್ಬ ಮನುಷ್ಯನಿಗೆ ಈ ರೀತಿಯಾದ ಕಾರ್ಯಗಳನ್ನು ಕೊಡೋದಕ್ಕೆ ಏನ್ ಮಾಡಲಿಲ್ಲ? ಸಾಧ್ಯವೂ ಆಗಲಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದನ್ನೇ ಸೊಲೊಮೋನನಿಗಿಂತ ಯೇಸು ಕ್ರಿಸ್ತನು ದೊಡ್ಡವನು ದೊಡ್ಡವನು ದೊಡ್ಡವನು. ಇವತ್ತಿನ ಪಾಠ ಅಷ್ಟೇ. ಯಾಕೆಂದ್ರೆ ನಾವು ಯೇಸು ಕ್ರಿಸ್ತನನ್ನ ಎಷ್ಟು ತಿಳ್ಕೊತೀವೋ, ತಂದೆಯಾದ ದೇವನ ಎಷ್ಟು ತಿಳ್ಕೊತೀವೋ, ನಮ್ಮ ನಡೆಸುವಂತ ಪರಿಶುದ್ಧಾತ್ಮನ ಎಷ್ಟು ತಿಳ್ಕೊತೀವೋ ಅಷ್ಟು ಸ್ಟ್ರಾಂಗ್ ಆಗಿ ಬೆಳಿತೀವಿ ಅಲ್ವಾ? ತೀತನಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 14ನೇ ವಾಕ್ಯ. ತೀತ 2ನೇ ಅಧ್ಯಾಯ 14ನೇ ವಾಕ್ಯ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ಸೊಲೊಮೋನನಿಗೆ ಈ ಯಾವುದೇ ಆಪ್ಷನ್ ಇರಲಿಲ್ಲ. ಸೊಲೊಮೋನನಿಗೆ ಈ ಯಾವುದೇ ಆಯ್ಕೆಗಳಿರಲಿಲ್ಲ. ಆದ್ರೆ ಯೇಸು ಕ್ರಿಸ್ತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ, ಅಧರ್ಮ ಅಂದ್ರೆ ಏನು? ಯಾವ ಧರ್ಮಕ್ಕೆ ವಿರುದ್ಧವಾಗಿರುವಂತ ಯಾವುದೇ ಕಾರ್ಯ ಆಗಲಿ ಅಲ್ಲಿಂದ ನಮ್ಮನ್ನು ವಿಮೋಚಿಸಿ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರು ತನಗಾಗಿ ಪರಿಶುದ್ಧ ಮಾಡೋದಕ್ಕೆ ನಮಗೋಸ್ಕರ ಒಪ್ಪಿಸಿಕೊಟ್ಟನು. ಇದನ್ನ ಯಾರು ಮಾಡ್ಲಿಲ್ಲ? ಸೊಲೊಮೋನ್ ಮಾಡಲಿಲ್ಲ. ಸೊಲೊಮೋನ್ ಅರಸನಾಗಿದ್ದ, ಜ್ಞಾನಿಯಾಗಿದ್ದ. ಆತನ ರಾಜ್ಯದಲ್ಲಿ ಯಾವುದೇ ಕುಂದು ಕೊರತೆಗಳಿರಲಿಲ್ಲ, ಎಲ್ಲವನ್ನೂ ಇರಲಿಲ್ಲ. ಆದರೆ ಏನ್ ಮಾಡ್ತಾನೆ?
ಈ ಒಂದು ಕಾರ್ಯವನ್ನ ಅವನೇನ್ ಮಾಡ್ಲಿಲ್ಲ, ನಮ್ಮನ್ನ ಅಧರ್ಮದಿಂದ ವಿಮೋಚಿಸಲಿಕ್ಕೆ ಯಾರ ಕೈಲಾಗ್ಲಿಲ್ಲ? ಸೊಲೊಮೋನ ಕೈಲಿ ಆಗ್ಲಿಲ್ಲ. ಯೇಸು ಕ್ರಿಸ್ತನ ವಿಮೋಚಿಸಿದ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಯೇಸು ಕ್ರಿಸ್ತನ್ ಬಂದಿಲ್ಲ, ನಾವು ರಕ್ಷಣೆ ಹೊಂದಿಲ್ಲ ಅಂದ್ರೆ ಈಗ ಎಲ್ಲಿರ್ತಿದ್ದ ಬ್ರದರ್, ಫಿಲಿಪ್ ಬ್ರದರ್? ಭಾನುವಾರ ಯಾವ್ದೋ ಉಕ್ಕಡದಲ್ಲೋ, ಇಲ್ಲ ಯಾವ್ದೋ ಚಾಮುಂಡಿ ದೇವಸ್ಥಾನದಲ್ಲೋ, ಇನ್ನೆಲ್ಲೋ ಬಲಿ ಕೊಟ್ಕೊಂಡು, ಈ ತಿಂಗಳು ಯಾವ ತಿಂಗಳು? ಶ್ರಾವಣ. ಆಷಾಢ ಮುಗಿದೋಯ್ತು. ಯಾರದು ಆಷಾಢ ಅಂದಿದ್ದು? ಆಷಾಢ ಮುಗಿದು ಶ್ರಾವಣ. ಈಗ ಸ್ವಲ್ಪ ಹೊರಗಡೆ ಏನ್ ನಡೀತಿದೆ ಪ್ರಪಂಚದಲ್ಲಿ ತಿಳ್ಕೊಳ್ಳಿ. ಶ್ರಾವಣ ಅಲ್ವಾ? ಒಂದು ವೇಳೆ ನಾವ್ ಯಾರು ರಕ್ಷಣೆ ಹೊಂದಿಲ್ಲ ಅಂತ ಹೇಳಿದ್ರೆ, ಜೋನಾಸ್ಗೆ ನಾವೇನ್ ಮಾಡ್ತಾ ಇದ್ದೋ? ಶನಿವಾರ ಶ್ರಾವಣ ಶನಿವಾರದಲ್ಲಿ ಏನ್ ಮಾಡ್ತೀವಿ? ಶ್ರಾವಣ ಶನಿವಾರದಲ್ಲಿ 1 ಗಂಟೆ ಕೈಲಿ ಕೊಟ್ಬಿಟ್ಟಿದೆ, ಗೋವಿಂದ 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 ಅಂತ ಹೇಳ್ಬಿಟ್ಟಿದೆ. ಇಲ್ಲ, ಫ್ಯಾಕ್ಟ್ ಅಷ್ಟೇ. ಯೇಸು ಕ್ರಿಸ್ತನ್ ನಮ್ಮನ್ನ ಉದಾಹರಣೆ ಎಕ್ಸಾಂಪಲ್ ಕನ್ನಡ ಬೇರೆ ಆಮ್ಲ ಪರ್ಸನ್ ಇಲ್ಲ ಇರ್ಕಿಟೋ, ಒಂದ್ ವೇಳೆ ಜೊತೆಗೆ ನಿತ್ಯನೂ ಸೇರಿಸ್ಬಿಟ್ಟು ಇಬ್ರು ಹೋದ್ರೆ ಹೆಂಗಿರ್ತದೆ? ಯಾಕೆ ಬೇಜಾರೇ ಬೇಡ. ನಿತ್ಯನೂ ಇವ್ರಿಬ್ರು ಯೇಸು ಕ್ರಿಸ್ತ ರಕ್ಷಣೆ ಹೊಂದಿಲ್ಲ. ನಾನೊಂದ್ ಕಡೆ ಈಗ ನಾನು ಗಣಪತಿ ದೇವಸ್ಥಾನದಲ್ಲಿ ಪೂಜಾರಿ ಆಗಿನೋ, ವಿಕ್ಟರ್ ಸನ್ಮಾತ್ಮ ದೇವಸ್ಥಾನದಲ್ಲಿ ಪೂಜಾರಿ ಆಗಿನೋ, ಏನೋ ಅವ್ನು ಮಾಡ್ಕೊಂಡಿರ್ತಿದ್ದು. ಆದ್ರೆ ಈ ಎಲ್ಲಾ ಅಧರ್ಮದಿಂದ ನಮ್ಮನ್ನು ಬಿಡುಗಡೆಗೊಳಿಸಿದ್ಯಾರು? ಸೊಲೊಮೋನಿಗೆ ಆ ಕೆಪಾಸಿಟಿ ಇರ್ಲಿಲ್ಲ. ಸೊಲೊಮೋನ್ಗೆ ಏನಿರ್ಲಿಲ್ಲ? ಆ ಕೆಪಾಸಿಟಿ ಇರ್ಲಿಲ್ಲ. ಯೇಸು ಕ್ರಿಸ್ತನಿಗೆ ಆ ಕೆಪಾಸಿಟಿ ಇತ್ತು. ನಮ್ಮನ್ನ ಸಕಲ ಅಧರ್ಮದಿಂದ, ವಿಗ್ರಹಾರಾಧನೆಯಿಂದ, ಈ ಲೋಕದ ಅಧಿಪತಿಯಾದ ಸೈತಾನದ ಎಲ್ಲದಿಂದ ನಮ್ಮನ್ನ ಏನ್ ಮಾಡ್ತಾನೆ? ಬಿಡಿಸ್ಕೊಂಡು ಬಂದ. ಸುಮ್ಮನೆ ಯೋಚನೆ ಮಾಡಿ, ಇವತ್ತು ನಾವು ರಕ್ಷಣೆ ಇರಲಿಲ್ಲ ಅಂದ್ರೆ ಏನ್ ಆಗ್ತಿದ್ದೋ, ಹೆಂಗ್ ಆಗ್ತಿದ್ದೋ, ನಮ್ಮ ಸಂತತಿಗಳು ಏನಾಗ್ತಾ ಇತ್ತು, ನಾವುಗಳು ಏನಾಗ್ತಾ ಇದ್ದು. ದೇವರಿಗೆ ಸ್ತೋತ್ರವಾಗ್ಲಿ. ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಈ ಒಂದು ದೇವರ ಸಂಕಲ್ಪದಲ್ಲಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ದೇವರು ನಮ್ಮನ್ನು ಕರ್ಕೊಂಡ್ ಬಂದಿದ್ದಾನೆ. ಅದು ಕ್ರಿಸ್ತನ ಮುಖಾಂತರ. ಇದು ಕ್ರಿಸ್ತನ ಶ್ರೇಷ್ಠತೆ. இது கிறிஸ்துவனுடைய அவர் ஏன் பெரியவர் சொன்னா, இந்த உலகத்தில் இருக்கிற சகல அநீதியிலிருந்தும், உலகத்தில் இருக்கிற எல்லா விக்கிர ஆராதனையிலிருந்தும், உலகத்தில் இருக்கிற பிசாசின் கையிலிருந்து விடுவித்து நம்ம கொண்டு வந்து தேவனிடத்தை சேர்த்திருக்கிறார். ஆனா சொலோமோன் அது கிடையாது. அவன் ஒரு அரசனாக இருந்தான், அவன் ஐஸ்வர்யமாக இருந்தான், இந்த மிக சிறந்த வாழ்க்கையை வாழ்ந்தான், மிக சிறந்த ஞானத்தை கொண்டான், வாழ்ந்தான், மறைத்து போனான். இயேசு கிறிஸ்து வாழ்ந்தார், மரித்தார், உயிர் தெழுந்தார். மட்டுமல்லாமல் சகல ஜாதி சகல ஜனங்களையும் தன்னுடைய ரத்தத்தின் மூலமாக தேவனிடத்தில் அவர் கொண்டு வந்தார். ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ಧ್ಯಾನಿಸೋಣ. ಎಫೆಸ 2ನೇ ಅಧ್ಯಾಯ 10ನೇ ವಾಕ್ಯ. ನಮ್ಮನ್ನು ಏನ್ ಮಾಡಿದಾನೆ? ನಾವು ಸತ್ಕಾರ್ಯ ನಡೆಸೋರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದ್ದಾನೆ. ಈಗ ಸೊಲೊಮೋನ್ ಎಲ್ಲಿದ್ದಾನೆ? ಈಗ ಸೊಲೊಮೋನ್ ಏನಾದ? ಸತ್ತು ಸಮಾಧಿ ಆದ. ಮೇ ಬಿ ಎಲ್ಲಿರ್ತಾನೆ? ಅಬ್ರಹಾಮನ್ ಎಲ್ಲಿದ್ದಾನೆ? ಪರದೇಶದಲ್ಲಿದ್ದಾನೆ. ಎಲ್ಲಿದ್ದಾನೆ? ಕಡೆದ ಮುಗಿಸೋಕ್ ಬರ್ತಾ ಇದ್ದೀನಿ ನಾನು. ಅಬ್ರಹಾಮನ್ ಎಲ್ಲಿದ್ದಾನೆ? ಇಲ್ಲ ಬದ. அப்ரஹாம் எங்க இருக்கார் பதா? பரதேசத்துல. சலமோன் எங்க இருப்பார்? நம்ம இன்னைக்கு பார்த்துட்டு இருக்கிற சப்ஜெக்டே கிறிஸ்து சொல்றாரு. மத்த எழுதின சுவிசேஷம் 12ஆம் அதிகாரம் 38 48 படிக்கும் போது சலமோனை காட்டிலும் சிறந்தவன் இங்க இருக்கிறான்னு சொல்றாரு. தன்னை குறித்து சொல்லுகிறார். இப்ப நம்ம ஒன்னொன்னா பார்த்துட்டு வந்தோம். இப்போ ಕ್ರಿಸ್ತನು ಅವನು ಸೊಲೊಮೋನ್ ಎಲ್ಲಿದ್ದಾನೆ? ಪರದೇಶದಲ್ಲಿದ್ದಾನೆ ಇಟ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಲಾಜರ್ನ ಒಂದು ಯೇಸು ಕ್ರಿಸ್ತನು ಹೇಳಿದಂತ ಆ ಒಂದು ಭಿಕ್ಷುಕರನ ಲಾಜರ್ನ ಕಥೆಯ ಪ್ರಕಾರ, ಆ ವಾಕ್ಯದ ಪ್ರಕಾರ ಸೊಲೊಮೋನ್ ಎಲ್ಲಿದ್ದಾನೆ? ಪರದೇಶದಲ್ಲಿದ್ದಾನೆ. ಯೇಸು ಕ್ರಿಸ್ತನು ಎಲ್ಲಿದ್ದಾನೆ ಅಲ್ವಾ? ಎಫೆಸ 2ನೇ ಅಧ್ಯಾಯ 7ನೇ ವಾಕ್ಯ ಏನ್ ಹೇಳುತ್ತೆ ನೋಡಿ. ಎಫೆಸ 2:7 ಮುಂದಣ ಇವುಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸು ನಮ್ಮನ್ನು ಆತನಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ. ಈಗ ಎಲ್ಲಿ ಕೂತಿದ್ದಾನೆ ಅವನು? ಪರಲೋಕದಲ್ಲಿ ಕೂತಿದ್ದಾನೆ. ಯಾರು ಕೂತ್ಕೋತೀರ ಹೋಗಿ ಮತ್ತೆ? ಈ ವಾಕ್ಯ ಚೆನ್ನಾಗಿ ಓದಿ ಇನ್ನೊಂದ್ಸರಿ. ಈ ವಾಕ್ಯ ಚೆನ್ನಾಗಿ ನೋಡಿ. ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸು ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ. ಈ ಶುಡ್ ಬಿ ಗೋ ಅಂಡ್ ಸಿಟ್ ದೇರ್. ನೀವೆಲ್ಲ ಎಲ್ಲೋ ಕೂತ್ಕೋತೀರಾ? ನೀಲ್ ಕುಮಾರ್ ಅಲ್ಲೂ ಬರ್ತಾನೆ, ಬೆದರ್ ನನ್ನ ಪಕ್ಕದಲ್ಲಿ ಜಾಗ ಕೊಡಿ ಬೆದರ್, ನಿಮ್ ಪಕ್ಕದಲ್ಲೇ ಕೂತ್ಕೋಬೇಕು ಅಂತಾನೆ. ಅಲ್ಲಿ ನಾವೆಲ್ಲ ಕೂತಿರ್ತೀವಿ ನಾವು ಸೈಡಲ್ಲಿ. ಅಲ್ಲಿ ಒಂದು ಹೇಳ್ತಾನೆ, ಬೆದರ್ ನಿಮ್ ಪಕ್ಕದಲ್ಲಿ ಬರ್ತೀನಿ ಅಂತ. ಅಲ್ಲೋದ್ರು ಪಕ್ಕದಲ್ಲೇ ಬಾಪ.
ಪರಲೋಕದಲ್ಲಿ ಹೋದ್ರು ಪಕ್ಕದಲ್ಲಿ ಬಾ. ಏನು ಕೇಳ್ತಾ ಇದ್ದೇನೆಂದ್ರೆ, ಈ ಕೆಪಾಸಿಟಿ ಯಾರಿಗಿಲ್ಲ? இந்த ஒரு தகுதி யாருக்கு இருக்குல்ல? சலமோனுக்கு இருக்குல்ல. நாம் இயேசு கிறிஸ்து தேவனுடைய சிங்காசனத்தில் பரலோகத்தில் அவரோடு கூட உட்கார்ந்து இருக்கிறார். அதை போலவே நம்மையும் அங்க கொண்டு போறார். இந்த ಕೆಪಾಸಿಟಿ ಯಾರಿಗಿಲ್ಲ? ಸಲಮೋನಿಗೆ ಇರಲಿಲ್ಲ. ಈ ಕೆಪಾಸಿಟಿ ಯಾರಿಗಿತ್ತು? ಯೇಸು ಕ್ರಿಸ್ತನಿಗೆ ಇತ್ತು. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಎಲ್ಲಾ ವಿಷಯಗಳಲ್ಲಿ ಏನಾಗಿದ್ದಾನೆ? ಶ್ರೇಷ್ಠನಾಗಿದ್ದಾನೆ. ಪ್ರತಿಯೊಂದು ವಿಷಯಗಳಲ್ಲೂ ಏನಾಗಿದ್ದಾನೆ? ಶ್ರೇಷ್ಠನಾಗಿದ್ದಾನೆ. ಸೊ ಇವತ್ತಿನ ವಿಚಾರದಲ್ಲಿ ಯೇಸು ಕ್ರಿಸ್ತನು ಹೇಳಿದಂತ ವಿಚಾರ, ಸೊಲೊಮೋನನಿಗಿಂತಲೂ ದೊಡ್ಡವನು ಇದ್ದಾನೆ. ಯಾರದು? ಕ್ರಿಸ್ತನೇ. ಹೇಗೆ ದೊಡ್ಡವನು ಅಂತ ನೋಡುದು. ಈಗ ನೀವು ಸೊಲೊಮೋನನ ರೀತಿಯಲ್ಲಿ ಲೋಕದಲ್ಲಿದ್ದೀರಾ ಅಥವಾ ಯೇಸು ಕ್ರಿಸ್ತನು ದೊಡ್ಡವನಾಗಿರುವಂತ ಕ್ರಿಸ್ತನ ಜೊತೆಗಿದ್ದೀರಾ? ನಾವೆಲ್ಲಿರ್ಬೇಕು? நாம் யார் கூட இருக்க வேண்டும்? கிறிஸ்துவோட கூட இருக்க வேண்டும். அல்லையா? சங்கீதம் 30 சங்கீதம் வசனம் கொடுத்தேன். என்ன வசனம் அது? 37 ಅಲ್ವಾ? ಯಾವ್ದು ಸಿಸ್ಟರ್ ಕೊಟ್ಟಿದ್ದು? 37:25. ನೀತಿವಂತನು ಏನಾಗಲ್ಲ? ಭಿಕ್ಷೆ ಬೇಡೋದಕ್ಕೆ ಬಿಡಲ್ಲ, ಅವನ ಸಂತತಿಯವರನ್ನು ಬಿಡಲ್ಲ, ಒಂದು ದಿನವೂ ದಿಕ್ಕಿಲ್ಲದೆ ಬಿಡಲ್ಲ. ಸೊ ದೇವರು ನಮ್ಮನ್ನ ಈ ಲೋಕದಲ್ಲೂ ಸರಿ, ಮುಂಬರುವಂತ ಲೋಕದಲ್ಲಿಯೂ ಸರಿ, ಯೇಸು ಕ್ರಿಸ್ತನನ್ನು ಆರಿಸಿಕೊಂಡಂತ ನಾವೆಲ್ಲರೂ ಏನಾಗಲ್ಲ, ಆ ಒಂದು ಸಂತತಿಯವರು ಆಗ್ತಾ ಇರ್ತೀವಿ. ಆದ್ರಿಂದ ಯೇಸು ಕ್ರಿಸ್ತನು ಶ್ರೇಷ್ಠನಾಗಿದ್ದಾನೆ. ನೀವು ಯೇಸು ಕ್ರಿಸ್ತನ ಸಭೆಯಲ್ಲಿ, ಆತನ ತಲೆಯಾಗಿರುವಂತ ಸಭೆಯಲ್ಲಿ ಇರುವುದರಿಂದ ಈ ಒಂದು ಅಸ್ತಿತ್ವವನ್ನ, ಈ ಒಂದು ಶ್ರೇಷ್ಠತೆಯು ನಿಮಗೂ ಸಿಕ್ಕುತ್ತೆ ಅಲ್ವಾ? ನಾವು ನೋಡಿದ ಎಫೆಸ 2ನೇ ಅಧ್ಯಾಯ 9 ನೋಡಿದ 7ನೇ ವಾಕ್ಯದಲ್ಲಿ ಏನ್ ಹೇಳಿದ್ವು? ಪರಲೋಕದಲ್ಲಿ ತನ್ನ ಬಲಪಾರ್ಶ್ವದಲ್ಲಿ ಯಾರನ್ನ ಕೂರ್ಸ್ಕೊತಾನೆ? ನಮ್ಮೆಲ್ಲರನ್ನ ಕೂರ್ಸ್ಕೊತಾನೆ. ಇದು ಯೇಸು ಕ್ರಿಸ್ತನ ಶ್ರೇಷ್ಠತೆ. ನಾವು ಆ ಪರಲೋಕದಲ್ಲಿ ಯೇಸು ಕ್ರಿಸ್ತನೊಂದಿಗೆ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳೋಣ. நீங்களும் நாமும் இயேசு கிறிஸ்துவோடு சேர்ந்து பரலோகத்தில் அவர் வலது பார்শ্বத்தில் உட்கார்ந்து. ஆனால் அதற்காக இந்த உலகத்தில் ஓடுகின்ற இந்த ஓட்டம், இந்த பிரயாசம், இந்த விசுவாசம், இந்த நம்பிக்கை நாம் இழந்து போகாதபடிக்கு நம்மை நாம் காத்துக்கொள்ள வேண்டும். அதுக்காகத்தான் நாம் வேத வசனங்களிலும் தேவ ஆராதனைகளிலும் வேத பாராயணத்திலும் தொடர்ந்து நம்மை ஈடுபடுத்திக் கொண்டு நடந்தோமானால் இந்த ವಿಶ್ವಾಸத்தின் ಓಟಂ ಸುಲಭமாக இருக்கும். ನಾವು ಈ ಒಂದು ಶ್ರೇಷ್ಠತೆಯನ್ನು ನಾವು ಶ್ರೇಷ್ಠವಾದ ವ್ಯಕ್ತಿಯೊಂದಿಗೆ ಶ್ರೇಷ್ಠವಾದ ಆ ಸ್ಥಾನದಲ್ಲಿ ಕೂತ್ಕೋಬೇಕಂದ್ರೆ ಈಗ ನಮಗೆ ಕೊಟ್ಟಿರುವಂತಹ ವಿಶ್ವಾಸವನ್ನ, ನಂಬಿಕೆಯನ್ನ ನಾವು ಕಾಪಾಡಿಕೊಂಡು ಸಭೆಯಾಗಿ ಕೂಡಿ ಬರುವುದನ್ನು, ದೇವಾರಾಧನೆಯಲ್ಲಿ, ವೇದ ಪಾರಾಯಣಗಳಲ್ಲಿ, ವೇದ ವಾಕ್ಯಗಳನ್ನು ಧ್ಯಾನಿಸುವುದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಈ ಶ್ರೇಷ್ಠನಾದ ಯೇಸು ಕ್ರಿಸ್ತನೊಂದಿಗೆ, ತಂದೆಯೊಂದಿಗೆ ಸೇರಿ ಪರಲೋಕದಲ್ಲಿ ನಾವು ಸಾಗೋಣ. ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರನ್ನು ಕರ್ತನು ಆಶೀರ್ವದಿಸಲಿ. ಸೊಲೊಮೋನನಿಗಿಂತ ದೊಡ್ಡವನು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನೊಂದಿಗಿರುವಂತ ನೀವೆಲ್ಲರೂ ಸೊಲೊಮೋನನಿಗಿಂತ ದೊಡ್ಡವರು ಅಲ್ವಾ? ಕಂಪೇರ್ ಟು ಸೊಲೊಮೋನ್ ಯಾರು ದೊಡ್ಡವರು? ಯೇಸು ಕ್ರಿಸ್ತನು. ಅವರೊಂದಿಗಿರುವಂತ ನಾವೇನಾಗಿದ್ದೇವೆ? ನಾವು ದೊಡ್ಡವರೇ. ಒಂದಲ್ಲ ಒಂದು ದಿನ ನಾವು ಯೇಸು ಕ್ರಿಸ್ತನ ಬಳಿಗೆ ಹೋಗ್ಬೇಕು. ಅಲ್ಲಿ ಗಂಟ ನಮ್ಮ ನಂಬಿಕೆನ ಏನ್ ಮಾಡ್ಬೇಕು? ಜೆಸಿಕಾ, ಫೈತ್ என்ன பண்ணிக்க ನಂಬಿಕೆ ಕಾಪಾತಿಗೆ. ಅವಳು ಬರ್ತಾ ಇದ್ದಾಳೆ ಬುಧವಾರ. ಪಾಪ ಹುಡುಗಿ ಬೈಬಲ್ ಸ್ಟಡಿ ನಾನು ಹೇಳಿದ ಮಾತಿಗೆ ಬರ್ತಾ ಇದ್ದಾಳೆ. ಬೇರೆ ಮಕ್ಕಳೆಲ್ಲ ಯಾಕೋ ಗೊತ್ತಿಲ್ಲ, ಅದೊಂದು ಮಗು ಬರ್ತಾ ಇದೆ. ಬುಧವಾರ ಬಂದು 7:30 ಬಂದು ಕೂತ್ಕೊತಾಳೆ ಬೈಬಲ್ ಸ್ಟಡಿಗೆ. ಬರೋರಿಗೆ ಆಶೀರ್ವಾದ, ಬರ್ದಿರೋರಿಗೆ ಆಪೋಸಿಟ್ ವರ್ಡ್ ನಾನು ಹೇಳಕ್ ಇಷ್ಟಪಡಲ್ಲ. ಇಲ್ಲಿಗೆ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ಕರ್ತನ ಯೇಸು ಕ್ರಿಸ್ತನ ಆಶೀರ್ವದಿಸಲಿ. ಸೊಲೊಮೋನನಿಗಿಂತ ಕ್ರಿಸ್ತನು ದೊಡ್ಡವನು, ಕ್ರಿಸ್ತನೊಂದಿಗಿರುವಂತ ನೀವೆಲ್ಲರೂ ದೊಡ್ಡವರು. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ.